ಸೊ ಇವಾಗ ಒಂದು ವಿಲ್ ಸ್ಟಾರ್ಟ್ ಫ್ರಮ್ ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್. ಇವತ್ತು ಇದೊಂದು ಮಾಡಿಕೊಡ್ತೀನಿ, ಮುಗಿಸ್ಕೊಳ್ಳಿ. ನಾಳೆ ನಿಮಗೆ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸು ಮತ್ತು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮಾಡಿಕೊಡ್ತೀನಿ. ಆ್ಯಂಡ್ ಫೈನಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ನೀವು ಯಾವಾಗ ಆ್ಯಸಿಡ್ ಬೇಸಸ್ ಸಾಲ್ಟ್ಸ್ ಮುಗಿಸ್ಬಿಡ್ತೀರಾ, ಮೀನ್ಸ್ ಇದಕ್ಕೆ 100% ಎಫರ್ಟ್ಸ್ ಹಾಕಬೇಕಾಗುತ್ತೆ, ಇದಕ್ಕೆ 80% ಆಗುತ್ತೆ, ಇದಕ್ಕೆ 50% ಆಗುತ್ತೆ, ಇದಕ್ಕೆ ಜಸ್ಟ್ 20% ಆಗುತ್ತೆ. ಏನಕ್ಕೆ ಆ ಥರ? ಇಲ್ಲಿ ಎಲ್ಲ ಫಸ್ಟ್ ಟೈಮ್ ಓದ್ತೀರಾ, ಇಲ್ಲಿ ರಿಪೀಟ್ ಆಗುತ್ತೆ, ಆಯಿತಾ? ಸೇಮ್ ಮತ್ತೆ ರಿಪೀಟ್ ಆಗುತ್ತೆ, ಇಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ. ಯಾರದು? ರಿಯಾಕ್ಷನ್ಸ್. ಸೊ ಅದರಿಂದ ಫಸ್ಟ್ ಚಾಪ್ಟರ್ ಇನ್ನೂ ನಾನು ಓದಿಲ್ಲ, ಬರಲ್ಲ ಅಂದ್ಕೊಂಡರು ಏನು ಬರ್ಕೊಂಡೇ ಇಲ್ಲ ಅಂತಂದರೆ ಬರ್ಕೊಳ್ಳಿ. ಬರೆದಿದ್ರೆ ಜಸ್ಟ್ ಏನು ಮಾಡ್ಕೋತಾ ಬನ್ನಿ, ಕರೆಕ್ಷನ್ಸ್ ಮಾಡ್ತಾ ಬನ್ನಿ. ಬಿಕಾಸ್ ಕ್ವಶನ್ಸ್ ಎಲ್ಲಿಂದ ಬೇಕಾದರೂ ಬರ್ಬೋದು, ಹೇಗೆ ಬೇಕಾದರೂ ಕೇಳ್ಬೋದು. ನೀವೇನಾದರೂ ಪ್ರಾಪರಾಗಿ ರಿಯಾಕ್ಷನ್ಸಲ್ಲಿ ಏನಾದರೂ ಫುಲ್ ಮಾರ್ಕ್ಸ್ ತೊಗೊಂಡ್ಬಿಟ್ರೆ, ರಿಯಾಕ್ಷನ್ಸಲ್ಲಿ ಮತ್ತು ನ್ಯೂಮರಿಕಲ್ಸಲ್ಲಿ, ಸೈನ್ಸಲ್ಲಿ ಔಟ್ ಆಫ್ ಔಟ್ ಬಂದುಬಿಡುತ್ತೆ. ಇವೆರಡೇ ಇಂಪಾರ್ಟೆಂಟ್. ಮಿಕ್ಕಿ ಥಿಯರಿ ಕ್ವಶನ್ಸ್ ಎಲ್ಲ ಮಾಡ್ತೀರಾ, ಬಯಾಲಜಿ ಮಾಡ್ತೀರಾ, ಫಿಸಿಕ್ಸ್ ಮಾಡ್ತೀರಾ, ಥಿಯರಿ ಕ್ವಶನ್ಸಲ್ಲಿ ಮಾರ್ಕ್ಸ್ ಹೋಗಲ್ಲ. ಮಾರ್ಕ್ಸ್ ಹೋಗೋ 2 ಪಾರ್ಟ್ಸ್ ಯಾವುದು? ಒಂದು ರಿಯಾಕ್ಷನ್ಸು. ರಿಯಾಕ್ಷನ್ಸಲ್ಲಿ ಏನು ಮಾಡ್ತೀರಾ? ಐದರ್ ರಿಯಾಕ್ಟೆಂಟ್ಸ್ ಅಥವಾ ಪ್ರಾಡಕ್ಟ್ಸ್ ಏನೇನೋ ಬರೆದ್ಬಿಡ್ತೀರಾ, ಅಥವಾ ಬ್ಯಾಲೆನ್ಸ್ ಮಾಡಲ್ಲ. ಏನು ಮಾಡಲ್ಲ? ಬ್ಯಾಲೆನ್ಸ್ಡ್ ಬರೆಯಲ್ಲ, ಸುಮ್ಮನೆ ಸ್ಕೆಲಿಟನ್ ಬರೆದ್ಬಿಡ್ತೀರಾ, ಅಥವಾ ನಂಬರ್ಸ್ ತಪ್ಪಾಕ್ಬಿಡ್ತೀರಾ. ಡನ್. ನ್ಯೂಮರಿಕಲ್ಸಲ್ಲಿ ಏನು ಮಾಡ್ತೀರಾ? ಎಲ್ಲಿ ಮಿಸ್ಟೇಕ್ ಆಗುತ್ತೆ? ಒಂದು ಯೂನಿಟ್ಸ್. ಸೊ ಈಗ ರೆಸಿಸ್ಟೆನ್ಸ್ ಆದಮೇಲೆ ಹೋಮ್ಸ್ ಅಂತ ಹಾಕಬೇಕು, ಕರೆಂಟ್ ಫೈಂಡ್ ಔಟ್ ಮಾಡಿದ್ರೆ ಆಂಪಿಯರ್ ಬರೀಬೇಕು, ಬರೆಯಲ್ಲ. ಅಥವಾ ಈ ಲೈಟ್ ಚಾಪ್ಟರಲ್ಲಿ ನ್ಯೂಮರಿಕಲ್ಸಲ್ಲಿ ಏನು ಮಾಡ್ತೀರಾ? ಸೈನ್ ಮಿಸ್ಟೇಕ್ ಮಾಡಿಬಿಡ್ತೀರಾ. ಇವಿಷ್ಟು ಅವಾಯ್ಡ್ ಆಯಿತು ಅಂದ್ಕೊಳ್ಳಿ. ಫಾರ್ ಶೋರ್ ಆಗಿ ನೀವು ಸೈನ್ಸಲ್ಲಿ ಏನು ತೊಗೊಬೋದು? ಸೆಂಟಮ್ ತೊಗೊಬೋದು ಫಾರ್ ಶೋರ್ ಆಗಿ, ಪ್ರೊವೈಡೆಡ್ ನಿಮ್ಮ ಸ್ಕೂಲಲ್ಲಿ ಏನು ಕೊಟ್ಟಿದ್ರೆ, ಇಂಟರ್ನಲ್ಸ್ ಔಟ್ ಆಫ್ ಔಟ್ ಕೊಟ್ಟಿದ್ರೆ, ಆಯಿತಾ? ನಾವು ಇವಾಗ ಇಲ್ಲಿ ಕೆಮಿಕಲ್ ಈಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸಲ್ಲಿ ಫಸ್ಟ್ ಪಾಸಿಬಲ್ ಏನು? ವೈ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಎ ನಾನು ಬ್ಯಾಲೆನ್ಸಿಂಗ್ ಹೇಳ್ಕೊಡ್ತಾ ಇಲ್ಲ. ಫಸ್ಟ್ ಥಿಂಗ್, ವೈ ವಿ ಹ್ಯಾವ್ ಟು ಬ್ಯಾಲೆನ್ಸ್ ವಾಟ್? ಕೆಮಿಕಲ್ ರಿಯಾಕ್ಷನ್, ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದರೆ ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಕೆಲವೊಬ್ರು ಆಟಮ್ಸ್ ಅಂತಲೂ ಹೇಳ್ತಾರೆ, ಫೈನ್, ಅಗ್ರೀಡ್, ಓಕೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಅದ್ರ ಪ್ರಕಾರ ನಾವೇನು ಮಾಡ್ಕೊಬೇಕು? ಬ್ಯಾಲೆನ್ಸಿಂಗ್ ಮಾಡಲೇಬೇಕು. ಒಂದು, ವಾಟ್ ಎವರ್ ಐ ಆಮ್ ಡೂಯಿಂಗ್, ಆಲ್ ಆರ್ ಸ್ಕೆಲಿಟನ್ ಈಕ್ವೇಷನ್ಸ್. ಸೊ ಸ್ಕೆಲಿಟನ್ ಅಂತಂದ್ರೇನು? ಐ ಆಮ್ ನಾಟ್ ಬ್ಯಾಲೆನ್ಸಿಂಗ್. ಬ್ಯಾಲೆನ್ಸಿಂಗ್ ನೀವು ಕಲ್ತ್ಕೊಬೇಕು. ಗೊತ್ತಿಲ್ಲ ಅಂತಂದರೆ ನಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ನಿಮ್ಮ ಗ್ರೂಪಲ್ಲೂ ಶೇರ್ ಮಾಡಿದ್ದೀನಿ ನಾನು, ಅದನ್ನು ನೋಡಿ ಅಂತ ಹೇಳಿ. ಬಿಫೋರ್ 3rd ಪ್ರಿಪ್ರೇಟರಿ ಕಲ್ತ್ಕೊಳ್ಳೇಬೇಕು. ಇವಾಗ ಬಂದು ಬ್ಯಾಲೆನ್ಸಿಂಗ್ ಹೇಳ್ಕೊಡಿ ಅಂದರೆ ದಟ್ ಲಿಟ್ರಲಿ ವೇಸ್ಟ್ ಆಫ್ ವಾಟ್? 2 hours ಆಫ್ ಟೈಮ್. ಅಥವಾ ನಿಮಗೆ ಗೊತ್ತಿದೆ, ನಾವು ಟ್ರಯಲ್ ಆ್ಯಂಡ್ ಎರರ್ ಯಾವ ಮೆಥಡ್ ಆದರೂ ಮಾಡಿ, ಅಲ್ಲಿ ಯಾರೂ ಕೂಡ ಶೋ ದ ಸ್ಟೆಪ್ಸ್ ಅಂತ ಯಾರೂ ಕೇಳಲ್ಲ. ಜಸ್ಟ್ ಏನು ಕೇಳ್ತಾರೆ? ಬ್ಯಾಲೆನ್ಸ್ ದಿ ಈಕ್ವೇಷನ್ ಅಂತ. ನಮಗೆ ಟೋಟಲಿ ಇವಾಗ ನಾನು ಮಾಡ್ತಿರೋ ಇವೆಲ್ಲ ಕೂಡ ಏನು ಅಂತಂದರೆ NCERTದು. ನಾನು ಅದಕ್ಕೆ ಕೂತ್ಕೊಂಡು ಸಪ್ರೇಟಾಗಿ ಟ್ಯಾಬಲ್ಲಿ ಬರ್ಕೊತಾ ಇದ್ದೆ. ಬಿಕಾಸ್ ನನ್ನ ಮೆಟೀರಿಯಲ್ ಕೊಟ್ಟಿರೋದ್ರಲ್ಲಿ NCERT ಇದೆ, NCERT ಇದೆ, PYQ ಇದೆ. ಸೊ ಐ ಥಾಟ್ ಲೆಟ್ ಮೀ ಗೋ ಫಾರ್ ವಾಟ್? NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಈಕ್ವೇಷನ್ಸ್ನ ಮಾತ್ರ ಡಿಸ್ಕಸ್ ಮಾಡ್ತಿರೋದು, ನಾಟ್ ಔಟ್ಸೈಡ್. ಅಂದರೆ ಯೂಶಲಿ ನಿಮಗೆ NCERTಯಿಂದನೇ ಕೇಳ್ತಾರೆ. ನಿಮಗೆ ರನ್ನಿಂಗ್ ನೋಟ್ಸಲ್ಲಿ ನಾನು ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಒಂದು 10 ರಿಯಾಕ್ಷನ್ಸ್ ಬರ್ಸಿರ್ಬೋದು, ಆಯಿತಾ? ಹೈಲಿ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ಡಿಸ್ಪ್ಲೇಸ್ ವಾಟ್? ಲೆಸ್ ರಿಯಾಕ್ಟಿವ್ ಮೆಟಲ್. ಬಟ್ ಅದರಲ್ಲಿ ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ವಲ್ಲ, ನನಗೂ ಗೊತ್ತಿಲ್ಲ. ಸೊ ಅದಕ್ಕೇ ಈಗ ನೆಕ್ಸ್ಟು ಮೀನ್ಸ್ ಮಾಡೋದೆಲ್ಲ ಕೂಡ ಯಾವ ರಿಯಾಕ್ಷನ್ಸ್ ಮಾಡ್ತೀನಿ? NCERT ರಿಯಾಕ್ಷನ್ಸ್. ಸೊ 4 ಥರ ರಿಯಾಕ್ಷನ್ಸ್ ಇದೆ ನಿಮಗೆ. ಒಂದು ಯಾವುದು? ಕಾಂಬಿನೇಷನ್ ಅಲ್ವಾ? ನಾನು ಜಸ್ಟ್ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಯಾವುದದು? ಕಾಂಬಿನೇಷನ್. ಸೊ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂದ್ರೇನು? 2 or more reactants combine to form
one product. So reactants ಏನಿರ್ಬೋದು more than one ಇರ್ಬೋದು, ಬಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಒಂದೇ ಇರುತ್ತೆ. ಸರಿ, ಸೊ ಮೋರ್ ದೆನ್ ಒನ್ ರಿಯಾಕ್ಟೆಂಟ್ ಕಂಬೈನಿಂಗ್ ಟು ಫಾರ್ಮ್ ವಾಟ್ ಒನ್ ಸಿಂಗಲ್ ಪ್ರಾಡಕ್ಟ್. ಇದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಕೊಟ್ಟಿರೋ ಎಕ್ಸಾಂಪಲು ಮೆಗ್ನೀಷಿಯಮ್ ಆಯಿತಾ, ರಿಯಾಕ್ಟ್ಸ್ ವಿತ್ ಹುಮ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡ್ ಪ್ಲಸ್ ಲಿಬರೇಟಿಂಗ್ ವಾಟ್ heat energy. So plus liberating energy, ಏನು ಲಿಬರೇಟ್ ಮಾಡುತ್ತದೋ ಎನರ್ಜಿ. ಈಗ ಈ ರಿಯಾಕ್ಷನಲ್ಲಿ ಪಾಸಿಬಲ್ ಕ್ವಶನ್ಸ್ ಏನಿರುತ್ತೆ ಆಲ್ರೆಡಿ ಬರ್ಸಿರ್ತೀನಿ, ಏನಾದರೂ ಮಿಸ್ ಆಗಿದ್ರೆ ನೋಟ್ ಮಾಡ್ಕೊಬೇಕು. ಈ ರಿಯಾಕ್ಷನ್ ಇದೆ ಗೊತ್ತಾ, ಇದು ಫಸ್ಟ್ ಒನ್ ಕಾಂಬಿನೇಷನ್ ಆಬ್ವಿಯಸ್ಲಿ ಎಕ್ಸಾಂಪಲ್ ಆಗುತ್ತೆ ಇದು. ಯಾಕೆ? ಮೆಗ್ನೀಷಿಯಮ್ ಈಸ್ ರಿಯಾಕ್ಟಿಂಗ್ ವಿತ್ ಹೋಮ್ ಆಕ್ಸಿಜನ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್ ಆಯಿತಾ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಲ್ಸೋ. ಏನಕ್ಕಿದೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೂ ಎಕ್ಸಾಂಪಲ್ ಆಗುತ್ತೆ. ಎಕ್ಸೋ ಅಂದರೆ ಔಟ್, ಎನರ್ಜಿ ಈಸ್ ಗಿವನ್ ಔಟ್. ಎನಿ ಕೆಮಿಕಲ್ ರಿಯಾಕ್ಷನ್ ವಿಚ್ ಗಿವ್ಸ್ ಔಟ್ ಎನರ್ಜಿ ಇಸ್ ಕಾಲ್ಡ್ exothermic. This reaction is also an example for oxidation reaction. ಒಂದೇ ರಿಯಾಕ್ಷನ್ ಮೂರಕ್ಕೂ ಎಕ್ಸಾಂಪಲ್ಸ್ ಆಗುತ್ತೆ. ಯಾವ್ದ್ಯಾವ್ದಕ್ಕಾಗುತ್ತಿದು? ಈಗ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ಒಂಥರ, ಈಗ ಸಿಲೆಬಸ್ ಕಂಪ್ಲೀಟ್ ಆಗಿದೆ ತಾನೆ, ಸೊ ಇವಾಗ ಇದು ಕಾಂಬಿನೇಷನ್ಗೂ ಎಕ್ಸಾಂಪಲ್ ಆಗುತ್ತೆ, ಎಕ್ಸೋಥರ್ಮಿಕ್ಗೂ ಎಕ್ಸಾಂಪಲ್ ಆಗುತ್ತೆ, ಈವನ್ ಆಕ್ಸಿಡೇಷನ್ಗೂ ಎಕ್ಸಾಂಪಲ್ ಆಗುತ್ತೆ. ಆಸ್ ಐ ಟೋಲ್ಡ್, ಐ ಆಮ್ ನಾಟ್ ಬ್ಯಾಲೆನ್ಸಿಂಗ್ ನನ್ ಆಫ್ ದಿ ಈಕ್ವೇಷನ್ಸ್. ಸೊ ಇವಾಗ ಇದರಲ್ಲಿ ಈ ಮೆಗ್ನೀಷಿಯಮ್ ಆಕ್ಸೈಡ್ದು ಕಲರ್ ಏನು? ಇಟ್ ಈಸ್ ವೈಟ್. ಕಲರ್ ಏನಿರುತ್ತೆ? ವೈಟ್. ಫಸ್ಟ್ ಥಿಂಗ್ ನೆನ್ಪಿಟ್ಕೊಬೇಕು. ಇದು ಮೆಟಲ್ ಆಕ್ಸೈಡ್. ಇದು ಇಟ್ ಈಸ್ ಎ ಮೆಗ್ನೀಷಿಯಮ್ ಇಸ್ ವಾಟ್? ಮೆಟಲ್. ಸೊ ಇಟ್ ಈಸ್ ವಿತ್ ಆಕ್ಸೈಡ್, ಐ ಮೀನ್ ಆಕ್ಸಿಜನ್. ಇಟ್ ಈಸ್ ಮೆಟಲ್ ಆಕ್ಸೈಡ್. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಮೆಟಲ್ ಆಕ್ಸೈಡ್ಸ್ ಆರ್ ವಾಟ್? ಬೇಸಿಕ್ ಇನ್ nature. Metal oxides are what? Basic in nature. ಇದು one possible thing ಕೇಳಬಹುದು. ಸೊ ನೇಮ್ ದಿ ವೈಟ್. ಆ್ಯಂಡ್ ಈ ರಿಯಾಕ್ಷನಲ್ಲಿ ಏನಾಗುತ್ತೆ, ಮೆಗ್ನೀಷಿಯಮ್ ಏನಾಗುತ್ತೆ, ಬರ್ನ್ಸ್ ವಿತ್ ವಾಟ್? ವಾಟ್ ಕೈಂಡ್ ಆಫ್ ಫ್ಲೇಮ್? ಬರ್ನ್ಸ್ ವಿತ್ ಡಾಸ್ಲಿಂಗ್ ಫ್ಲೇಮ್. ಡಾಸ್ಲಿಂಗ್ ಫ್ಲೇಮ್. ಇನ್ನು ಏನು ಪಾಸಿಬಲ್ ಕ್ವಶನ್ಸ್ ಕೇಳ್ಬೋದು ನಿಮಗೆ ಅಂತಂದರೆ, ಮೆಗ್ನೀಷಿಯಮ್ ಆಕ್ಸೈಡ್, ಮೆಗ್ನೀಷಿಯಮ್ ರಿಬ್ಬನ್ನ, ಯಾರನ್ನ? ಮೆಗ್ನೀಷಿಯಮ್ ರಿಬ್ಬನ್ನ ಯೂಸ್ ಮಾಡೋಕ್ಕೆ ಮುಂಚೆ, ಅಂದರೆ ಬಿಫೋರ್ ವಾಟ್ ಯೂಸಿಂಗ್, ನಾವು ಸ್ಯಾಂಡ್ ಪೇಪರಿಂದ ರಬ್ ಮಾಡಬೇಕು. ಯಾಕೆ ಅಂತ ಕ್ವಶನ್ ಕೇಳ್ತಾರೆ. ಯಾವ ಪೇಪರಿಂದ? ಸ್ಯಾಂಡ್ ಪೇಪರಿಂದ ಏನು ಮಾಡಬೇಕು? ರಬ್ಡ್. ಇಟ್ ಶುಡ್ ಬಿ ರಬ್ಡ್ ವಿತ್ ವಾಟ್? sandpaper. Why? Magnesium is highly reactive metal. ಇದೇನು ಮಾಡುತ್ತೆ, ಮೆಗ್ನೀಷಿಯಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ ಎ ಥಿನ್ ಲೇಯರ್ ಆಫ್ ವಾಟ್? ಮೆಗ್ನೀಷಿಯಮ್ ಆಕ್ಸೈಡ್. ದಿಸ್ ಮೆಗ್ನೀಷಿಯಮ್ ಆಕ್ಸೈಡ್ ಈಸ್ ನಾನ್ ಪೆನಿಟ್ರೇಟಿವ್. ನಾನ್ ಪೆನಿಟ್ರೇಟಿವ್ ಅಂದ್ರೇನು? ಇದು ಫರ್ದರ್ ಕರೋಷನ್ನ ಏನು ಮಾಡುತ್ತೆ? ಪ್ರಿವೆಂಟ್ ಮಾಡುತ್ತೆ. ಸೇಮ್ ಥಿಂಗ್ ದೇ ಕ್ಯಾನ್ ಆಸ್ಕ್ ವಿತ್ ಅಲ್ಯೂಮಿನಿಯಂ ಆಲ್ಸೋ. ಅಲ್ಯೂಮಿನಿಯಂ ಕೂಡ ಏನು ಮಾಡುತ್ತೆ? It reacts with whom? Oxygen to form a thin layer of what? Aluminium oxide. Even this is also what? Non-penetrating, and that is also called anodizing ಅಂತನೂ ಕರೀತಾರೆ. ಬಟ್ ಎನಿವೇಸ್ ಅದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಲ್ಲೂ ಕಳೀತೀರಾ, ಆಯ್ತಾ? ನಾ ಇದು ಫಸ್ಟ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಕಾಂಬಿನೇಷನ್. ಇವಾಗ ಇದೇ ರಿಯಾಕ್ಷನ್ನ ನೀವು ಏನಕ್ಕೆ ನೆನ್ಪಿಟ್ಕೊಬೋದು ಹೇಳಿ? ಗಿವನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬರೀಬೋದಾ? ಗಿವನ್ ಎಕ್ಸಾಂಪಲ್ ಫಾರ್ ವಾಟ್? ಆಕ್ಸಿಡೇಷನ್ ರಿಯಾಕ್ಷನ್. ಇದರಲ್ಲಿ ಯಾರು ಆಕ್ಸಿಡೈಸ್ಡ್ ಆದರೂ? ದ ಒನ್ ಹೂ ಗೇನ್ಡ್ ವಾಟ್? ಆಕ್ಸಿಜನ್. ಆಕ್ಸಿಜನ್ನ ಗೇನ್ ಮಾಡಿರೋರು ಯಾರು ಇಲ್ಲಿ? ಮೆಗ್ನೀಷಿಯಮ್. ಮೆಗ್ನೀಷಿಯಮ್ ಗಾಟ್ ವಾಟ್? ಆಕ್ಸಿಡೈಸ್ಡ್. ಸೆಕೆಂಡ್ ಎಕ್ಸಾಂಪಲ್ ಫಾರ್ ವಾಟ್? ಕಾಂಬಿನೇಷನ್ ರಿಯಾಕ್ಷನ್. We have carbon plus oxygen gives what? Carbon dioxide. H2 plus O2 gives what? H2O. Even these two are also examples for what? ಯಾವ ರಿಯಾಕ್ಷನ್ಗೆ? ಕಾಂಬಿನೇಷನ್ ರಿಯಾಕ್ಷನ್ಗೆ. ದೆನ್
quicklime when dissolved in water, ಆಯ್ತಾ, it forms slaked lime. Calcium hydroxide plus liberating energy in form ಆಗುತ್ತೆ slaked lime with what? Liberating energy. ಇದು ಎರಡು ರಿಯಾಕ್ಷನ್ಗೆ ಎಕ್ಸಾಂಪಲ್. ಇದು ಒಂದು ಕಾಂಬಿನೇಷನ್ ಫಾರ್ ಶೋರ್ ಆಗಿ. ಯಾವ ರಿಯಾಕ್ಷನ್ ಇದು? ಕಾಂಬಿನೇಷನ್ ರಿಯಾಕ್ಷನ್. ಇನ್ನೊಂದು ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಪ್ರೆಸಿಪಿಟೇಟ್ ರಿಯಾಕ್ಷನ್. ಯಾವ ರಿಯಾಕ್ಷನ್ ಎಕ್ಸಾಂಪಲ್ ಆಗುತ್ತಿದೋ? ಪ್ರೆಸಿಪಿಟೇಟ್ ರಿಯಾಕ್ಷನ್. ಈವನ್ ದಿಸ್ ರಿಯಾಕ್ಷನ್ ಈಸ್ ಎಕ್ಸಾಂಪಲ್ ಫಾರ್ ವಾಟ್? ಎಕ್ಸೋಥರ್ಮಿಕ್ ರಿಯಾಕ್ಷನ್, ಬಿಕಾಸ್ ಎನರ್ಜಿ ಈಸ್ ಗಿವನ್ ಔಟ್. ಎಲ್ಲೇ ಆಗಲಿ ಎನರ್ಜಿ ಆಚೆ ಬರುತ್ತೆ ಅನ್ಕೊಳ್ಳಿ, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಬೈ ದ ವೇ, ಇದಕ್ಕೆ ಏನಂತ ಕರೀತೀರಾ? ಕ್ಯಾಲ್ಸಿಯಂ ಆಕ್ಸೈಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಕ್ವಿಕ್ ಲೈಮ್. ಕ್ವಿಕ್ ಲೈಮ್ನ ನೀರಿಗೆ ಹಾಕಿದಾಗ, ಅಂದರೆ ಸುಣ್ಣನ ನೀರಿಗೆ ಹಾಕಿದಾಗ ಏನಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಯು ಫೀಲ್ ವಾಟ್? ವಾರ್ಮ್. ಅಂದರೆ ಹೀಟ್ ಎನರ್ಜಿ ಏನಾಗ್ತದೆ? ರಿಲೀಸ್ ಆಗ್ತಾ ಇದೆ. ಇದಿಷ್ಟು ಆಯ್ತಾ? ಮುಂದಕ್ಕೆ ಹೋಗಿ. ಸೊ ಮುಂದಕ್ಕೆ ಬಂದರೆ ಈಗ ಏನು ಸಿಗುತ್ತೆ? ಈಗ ಒಂದು ಸ್ಟೋರಿ, ಒಂದು ಫಸ್ಟು ಯು ಕ್ಯಾನ್ ಮೇಕ್ ಇಟ್ ಆಸ್ ವಾಟ್? ಫ್ಲೋ ಚಾರ್ಟ್ 1 ಏನಂತ ಅನ್ಕೊಬೋದು? ಫ್ಲೋ ಚಾರ್ಟ್ 1. ನಮ್ಮ ಹತ್ರ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇರುತ್ತೆ. ಯಾರಿವರು? ಕ್ಯಾಲ್ಸಿಯಂ ಕಾರ್ಬೊನೇಟ್. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಕಾರ್ಬೊನೇಟ್ ಸಾಲ್ಟ್ ಅಂದರೆ ಇದನ್ನೇ ಕೊಡಿ, ಕ್ಯಾಲ್ಸಿಯಂ ಕಾರ್ಬೊನೇಟ್. ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ನೀವು ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಹೀಟ್ ಮಾಡಿ. ಏನು ಮಾಡಬೇಕು? ಹೀಟ್. ಇವಾಗ ಎನರ್ಜಿ ಕೊಡ್ತಾ ಇದ್ದೀರಾ ಅಥವಾ ಅದು ಎನರ್ಜಿ ನಮಗೆ ಕೊಡ್ತಾ ಇದೆಯಾ? ನಾವು ಎನರ್ಜಿ ಸಪ್ಲೈ ಮಾಡ್ತಾ ಇದ್ದೀವಿ. ಯಾವಾಗ ನಾವು ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಹೀಟ್ ಮಾಡ್ತೀವಿ, ಯು ಗೆಟ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಯಾರು ಸಿಗ್ತಾರೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಈ ಕಾರ್ಬನ್ ಡೈಆಕ್ಸೈಡನ್ನ ನಾನು ಹೆಂಗೆ ಪ್ರೂವ್ ಮಾಡೋದು ಅಂತಂದರೆ ಥ್ರೂ ವಾಟ್? ಲೈಮ್ ಟೆಸ್ಟ್. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇ ಬಂದಿದೆ ಅಂತ ನಾನು ಹೆಂಗೆ ಪ್ರೂವ್ ಮಾಡ್ಕೊತೀನಿ? ಥ್ರೂ ವಾಟ್? ಲೈಮ್ ಟೆಸ್ಟ್. ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಯಾರು ಸಿಕ್ಕಿದ್ರು? ಕ್ಯಾಲ್ಸಿಯಂ ಆಕ್ಸೈಡ್. ನಾವು ಇದನ್ನೇ ಇಲ್ಲಿಗೆ ತಗೊಳ್ಳಿ. ಅಗೇನ್ ಈ ಕ್ಯಾಲ್ಸಿಯಂ ಆಕ್ಸೈಡ್ ಇದೆಯಲ್ಲ, ಇದನ್ನು ತಗೊಂಡೋಗಿ ಇವಾಗ ಎಲ್ಲಿಗೆ ಹಾಕ್ತೀರಾ? ನೀರಿಗೆ ಹಾಕಿದಾಗ ಯಾರು ಸಿಗ್ತಾರೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಯಾರು ಸಿಗ್ತಾರೆ? ಎನರ್ಜಿ. ಇದೇ ತಾನೇ ಪ್ರೀವಿಯಸ್ ಒನ್ನಲ್ಲಿ ಹೇಳ್ಕೊಟ್ಟಿದ್ದು ನಾನು ಅಲ್ವಾ? ಸೊ ಇವಾಗ ಮತ್ತೆ ಅರ್ಥ ಮಾಡ್ಕೊಳ್ಳಿ. ನಾವು ಕಮಿಂಗ್ ಟು ದಿಸ್. ಇದು ಕ್ಯಾಲ್ಸಿಯಂ ಕಾರ್ಬೊನೇಟ್, ಇದು ಕ್ವಿಕ್ ಲೈಮ್, ಇದು ಸ್ಲೇಕ್ಡ್ ಲೈಮ್. ಇದನ್ನೇನಂತ ಕರೀತಾರೆ? ಸ್ಲೇಕ್ಡ್ ಲೈಮ್. ಕ್ಯಾಲ್ಸಿಯಂ ಆಕ್ಸೈಡ್ನ ವಾಟರ್ಗೆ ಹಾಕಿದಾಗ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಂದರೆ, ಬಿಕಾಸ್ ಕ್ಯಾಲ್ಸಿಯಂ ಆಕ್ಸೈಡ್ ಎಲ್ಲಿಂದ ಬಂತು? ಕ್ಯಾಲ್ಸಿಯಂ ಕಾರ್ಬೊನೇಟಿಂದ ಬಂತು. ಈ ಕ್ಯಾಲ್ಸಿಯಂ ಕಾರ್ಬೊನೇಟಿಂದ ಕ್ಯಾಲ್ಸಿಯಂ ಆಕ್ಸೈಡ್ನ ಫಾರ್ಮ್ ಮಾಡಬೇಕು ಅಂದರೆ ಐ ಆಮ್ ಸಪೋಸ್ ಟು ಹೀಟ್. ಹೀಟ್ ಅಂದರೆ ಏನಾಗಿರುತ್ತೆ? ಅದು ಎನರ್ಜಿನ ಏನು ಮಾಡ್ಕೊಂಡಿರುತ್ತೆ? ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಸೊ ವಿ ನೋ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಈ ಕ್ಯಾಲ್ಸಿಯಂ ಕಾರ್ಬೊನೇಟಿಂದ ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮ್ ಆಗಬೇಕು ಅಂದರೆ ಇಟ್ ವುಡ್ ಹ್ಯಾವ್ ಅಬ್ಸರ್ವ್ಡ್ ವಾಟ್? ಇಟ್ ವುಡ್ ಹ್ಯಾವ್ ಅಬ್ಸರ್ವ್ಡ್ ವಾಟ್? ಎನರ್ಜಿ. ಅಂದರೆ ಈ ಕ್ಯಾಲ್ಸಿಯಂ ಆಕ್ಸೈಡಲ್ಲಿ ಏನಿದೆ? ಇವಾಗ ಎನರ್ಜಿ ಇದೆ. ಇದನ್ನು ನಾನು ನೀರಿಗೆ ಹಾಕಿದ ತಕ್ಷಣ ಅದು ಎನರ್ಜಿನ ರಿಲೀಸ್ ಮಾಡುತ್ತೆ. ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರೋ ಎನರ್ಜಿನ ಇಲ್ಲಿ ಅಬ್ಸರ್ವ್ ಆಗಿರೋ ಎನರ್ಜಿ ಇಲ್ಲೇನಾಗುತ್ತೆ? ರಿಲೀಸ್ ಆಗುತ್ತೆ. ಸೊ ಇವಾಗ ಈ ರಿಯಾಕ್ಷನ್ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಎಂಡೋಥರ್ಮಿಕ್ ರಿಯಾಕ್ಷನ್. ಏನಕ್ಕೆ ಎಂಡೋಥರ್ಮಿಕ್ ರಿಯಾಕ್ಷನ್? ಬಿಕಾಸ್ ಯು ಆರ್ ಸಪ್ಲೈಯಿಂಗ್ ವಾಟ್? heat energy. It is also example for decomposition reaction, that is thermal decomposition
ರಿಯಾಕ್ಷನ್ಗೂ ಏನಾಗುತ್ತೆ ಇದು ಎಕ್ಸಾಂಪಲ್, ಬಿಕಾಸ್ ಹೀಟ್ ಸಪ್ಲೈ ಮಾಡಿ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಎನಿವೇಸ್ ಬರ್ಸ್ಕೋತೀರಂತೆ. ಇಲ್ಲಿ ನೋಡಿ, ಇವಾಗ ಈ ಕ್ಯಾಲ್ಶಿಯಂ ಆಕ್ಸೈಡ್ನ ನೀರಿಗೆ ಹಾಕಿದಾಗ ಏನಾಗುತ್ತೆ, ಸ್ಲೇಕ್ಡ್ ಲೈಮ್ ಆಗುತ್ತೆ. ಇವಾಗ ನಿಮಗೆ ಲೈಮ್ ಟೆಸ್ಟ್ ಅಂತ ಹೇಳ್ತಿದ್ನಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ನೀವು ವೆನ್ ಪಾಸ್ಡ್ ಥ್ರೂ ಅಂದರೆ ಯಾರಿಂದ ಪಾಸ್ ಮಾಡಿದ್ರೆ, slaked lime, this slaked lime turns milky white. ಏನಾಗುತ್ತೆ, ಮಿಲ್ಕಿ ವೈಟ್. ಆಯ್ತಾ? ಈ ಮಿಲ್ಕಿ ವೈಟ್ ಸಬ್ಸ್ಟೆನ್ಸ್ ಯಾರು ಅಂತಂದ್ರೆ ಕ್ಯಾಲ್ಶಿಯಂ ಕಾರ್ಬನೇಟ್. ಎಲ್ಲಿಂದ ಶುರು ಮಾಡಿದ್ವಿ? ಕ್ಯಾಲ್ಶಿಯಂ ಕಾರ್ಬನೇಟ್. ಎಲ್ಲಿಗೆ ಬಂದು ಎಂಡ್ ಮಾಡ್ತಾ ಇದ್ದೀವಿ? ಕ್ಯಾಲ್ಶಿಯಂ ಕಾರ್ಬನೇಟ್. ಆಯ್ತಾ? ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀವಿ, ಬಟ್ ನೆನಪಿರ್ಬೇಕಿದು, ಯಾಕಂದ್ರೆ ಇದರಿಂದ ತುಂಬ ಸಲ ಕ್ವಶನ್ಸ್ ಫ್ರೇಮ್ ಆಗಿದೆ. ಡನ್. ಸೊ ಈ ಕ್ಯಾಲ್ಶಿಯಂ, ಯಾವಾಗ ಕ್ಯಾಲ್ಶಿಯಂ ಕಾರ್ಬನೇಟ್ನ ಹೀಟ್ ಮಾಡ್ತೀರಾ, ಎಫರ್ವಸೆನ್ಸ್ ಇಸ್ ಪ್ರೊಡ್ಯೂಸ್ಡ್ ಏನಂತ ಕೇಳ್ತಾರೆ, ಎಫರ್ವಸೆನ್ಸ್ ಅಂದ್ರೇನು? ನೊರೆ. ಐ ಮೀನ್ ಈ ಕೋಕು ಥಮ್ಸಪ್ ಬಾಟಲ್ ಓಪನ್ ಮಾಡಿದಾಗ ಒಂಥರ ನೊರೆ ಬರುತ್ತಲ್ಲ, ಅದಕ್ಕೆ ಏನಂತಾರೆ, ಎಫರ್ವಸೆನ್ಸ್. ಇಟ್ ಈಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕೇಳ್ತಾರೆ, ಅಥವಾ ಟು ಟರ್ನ್ ಆಫ್ ಕ್ಯಾಂಡಲ್ ಲೈಟ್ ಅಂತಾನು ಕೇಳ್ತಾರೆ. ಕ್ಯಾಂಡಲಲ್ಲಿ ಏನು ಬರುತ್ತೆ, ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಯೂಸ್ ಮಾಡೋದೇ ಯಾರನ್ನ, ಕಾರ್ಬನ್ ಡೈಆಕ್ಸೈಡ್. ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ಲೈಮ್ ವಾಟರ್ ಟೆಸ್ಟ್ ಅಂತಂದ್ರೆ ಏನರ್ಥ, ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಥ್ರೂ ವಾಟ್, ಸ್ಲೇಕ್ಡ್ ಲೈಮ್, ದ ಸೊಲ್ಯೂಷನ್ ಬಿಕಮ್ಸ್ ವಾಟ್, ಮಿಲ್ಕಿ ವೈಟ್. ಇಟ್ಸ್ ನಥಿಂಗ್ ಬಟ್ ವಾಟ್, ಕ್ಯಾಲ್ಶಿಯಂ ಕಾರ್ಬನೇಟ್. ಇದನ್ನೇ ಅಕಸ್ಮಾತ್ ಅವ್ರೇನಾದರೂ ನಿಮಗೆ ಈಕ್ವೇಷನ್ ಫಾರ್ಮಲ್ಲಿ ಕೇಳ್ತಾರೆ ಅನ್ಕೊಳ್ಳಿ, ಬೇಕಾಗಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಯಾರನ್ನ ಪಾಸ್ ಮಾಡ್ತಿರೋದು, ಕಾರ್ಬನ್ ಡೈಆಕ್ಸೈಡ್. ಯಾರಿಗೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಯಾರನ್ನ ಪಾಸ್ ಮಾಡ್ತಿದ್ದೀರಾ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಪಾಸ್ ಮಾಡ್ತೀರಾ. ಯಾರು ಬರಬೇಕು, ಕ್ಯಾಲ್ಶಿಯಂ ಕಾರ್ಬನೇಟ್ ಪ್ಲಸ್ ಯಾರು ಸಿಕ್ಬಿಡ್ತಾರೆ, ವಾಟರ್. ಯಾರು ಫಾರ್ಮ್ ಆಗ್ತಾರೆ, ವಾಟರ್. ಕ್ಲಿಯರ್? ಸೊ ಎನಿವೇಸ್, ಇದು ಫ್ಲೋ ಚಾರ್ಟ್ ನಂಬರ್ 1. ಇಟ್ ಕ್ಯಾನ್ ಬಿ ಆಸ್ಟ್. ಇಲ್ಲಿ ನಿಮಗೆ ಲೈಮ್ ವಾಟರ್ ಟೆಸ್ಟ್ ಆಗುತ್ತೆ, ಎಫರ್ವಸೆನ್ಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ, ಮತ್ತು ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಯಾವ ಗ್ಯಾಸ್ನ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಇಸ್ ನಾಟ್ ಓನ್ಲಿ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್, ಇಟ್ ಮೇಕ್ಸ್ ಯುವರ್ ಫುಡ್ ವಾಟ್, ಸಾಫ್ಟ್ ಆ್ಯಂಡ್ ಫ್ಲಫಿ. ಬೇಕಿಂಗ್ ಸೋಡಾದಲ್ಲಿ ಬರುತ್ತೆ ಅದು. ಆಯಿತಾ? ಇವತ್ತು ಇದು ಕಳ್ತ್ಕೊಂಡ್ರೆ ನಾಳೆ ಅದು ಕನ್ಫ್ಯೂಸ್ ಆಗಲ್ಲ. ನೀವು ಇದು ಇದೇ ಕಳ್ತಿಲ್ಲ ಅಂದರೆ ನಾಳೆ ಅದು ಮತ್ತೆ ಕನ್ಫ್ಯೂಸ್ ಆಗುತ್ತೆ. ನೀನು ಎಕ್ಸಾಮ್ ನಿಮ್ಮೊಂದು ವರ್ಷ ಇಲ್ಲ, ಇರೋದೇ ಒಂದು ವಾರ. ನೆಕ್ಸ್ಟ್ ನೋಡಿ, ಇದು ಫ್ಲೋ ಚಾರ್ಟ್ 1. ನಾನು ಎಲ್ಲಿಂದ ಶುರು ಮಾಡೋದ್ನೋ ಅಲ್ಲಿಗೆ ಬಂದು ಏನು ಮಾಡಿದ್ದೀನಿ, ಎಂಡ್ ಮಾಡಿದ್ದೀನಿ. ಸೊ ಕ್ಲಿಯರಾ? ಸೊ ಫಸ್ಟು ಮೆಗ್ನೀಷಿಯಂ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ. ಫ್ಲೇಮ್ ಯಾವುದು, ಮತ್ತು ಅದನ್ನ ಯಾಕೆ ರಬ್ ಮಾಡ್ತಾರೆ, ಇದಿಷ್ಟು ಕ್ವಶನ್ಸ್ ಆಯಿತು. ಅದಾದಮೇಲೆ ಇದು ಕೂಡ ಕಾಂಬಿನೇಷನ್ ರಿಯಾಕ್ಷನ್ನೇ, ಬಟ್ ಅದು ಬಂದಿದ್ದೀವಿ ಅಂತ ಅದು ರಿಲೇಟೆಡ್ ಎಲ್ಲನೂ ಏನಾಯಿತು, ಡಿಸ್ಕಷನ್ ಆಯಿತು. ನೆಕ್ಸ್ಟ್ ನೋಡಿ, ಕಾಂಬಿನೇಷನ್ ಆದಮೇಲೆ ವಿ ಹ್ಯಾವ್ ಇದಿಷ್ಟು ಕಾಂಬಿನೇಷನ್ ರಿಯಾಕ್ಷನ್ಸ್. ಏನಾದರೂ ಡೌಟ್ ಇದೆಯಾ ನಿಮ್ಗೆ? ಇನ್ನೂ ಡೌಟ್ ಇದ್ರೆ ಕೇಳಿ. ಈ ಕ್ಯಾಲ್ಶಿಯಂ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡಿದ್ರೆ ಅದೇನಾಗುತ್ತೆ, ಮಿಲ್ಕಿ ವೈಟ್ ಆಗುತ್ತೆ. ಸಪೋಸ್ ನಾನೇನಾದರೂ ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಕ್ಲೋರಿನ್ ಗ್ಯಾಸ್ನ ಪಾಸ್ ಮಾಡಿದ್ರೆ, ಅವಾಗ ಇದೇನಾಗಿ ಕನ್ವರ್ಟ್ ಆಗುತ್ತೆ, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಯಾರವರು, ಬ್ಲೀಚಿಂಗ್ ಪೌಡರ್ ಆಗುತ್ತೆ. ಇದು ನೆಕ್ಸ್ಟ್ ಚಾಪ್ಟರ್ ನಾಳೆ ಹೇಳ್ಕೊಡ್ತೀನಿ ಅಂದಲ್ಲ, ಅದರಲ್ಲಿ ಬರುತ್ತೆ, ಬಟ್ ಡಾಟ್ಸ್ ಕನೆಕ್ಟ್ ಆಗ್ತಾ ಬರುತ್ತೆ ಅಂತ ಇಲ್ಲಿ ಬರೀತಾ ಇದ್ದೀನಿ ಅಷ್ಟೇ. ಸೊ ಕ್ಲೋರಿನ್ ಗ್ಯಾಸ್ನ ಪಾಸ್ ಮಾಡಿದ್ರೆ ಬ್ಲೀಚಿಂಗ್ ಪೌಡರ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಪಾಸ್ ಮಾಡಿದ್ರೆ ಮಿಲ್ಕಿ ವೈಟ್ ಆಗುತ್ತೆ, ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬನೇಟ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ವಿ ಹ್ಯಾವ್ ಇದು ಡಿಕಂಪೋಸಿಷನ್ ರಿಯಾಕ್ಷನ್. ಅದು ಡಿಕಂಪೋಸಿಷನ್ ರಿಯಾಕ್ಷನ್ ನೋಡಿ. ಈ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ನಮಗೆ 3 ಥರ ಬರುತ್ತೆ. ಒಂದು ಥರ್ಮಲ್
ಡಿಕಂಪೋಸಿಷನ್ ರಿಯಾಕ್ಷನ್. ನೋಡ್ಕೊಳ್ಳಿ ನಾನು ಏನು ಬರ್ಸಿದ್ದೀನಿ, ನಾನು ಯಾವ್ದು ಸ್ಕಿಪ್ ಮಾಡಿದ್ದೀವಿ, ಬಿಕಾಸ್ ದಿಸ್ ಇಸ್ ಪ್ಯೂರ್ಲಿ ಯಾವುದಿದು NCERT. ಇನ್ನೊಂದು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ಫೈನಲಿ ಎಲೆಕ್ಟ್ರೋಕೆಮಿಕಲ್ ಅಥವಾ electrolysis of what? Water. ಫಸ್ಟು ಥರ್ಮಲ್ ಡಿಕಂಪೋಸಿಷನ್. ಫಸ್ಟು ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು ಇಲ್ಲೇ ಬರ್ಕೊಂಬೋದ. ಡಿಕಂಪೋಸಿಷನ್ ಅಂದರೆ ಒಂದು ಪ್ರಾಡಕ್ಟ್ ಇರುತ್ತೆ, ಅದಕ್ಕೆ ಐದರ್ ಹೀಟ್ ಮಾಡಿ ಅಥವಾ ಏನು ಕೊಡಿ, ಸನ್ಲೈಟ್ ಕೊಡಿ ಅಥವಾ ಕರೆಂಟ್ ಕೊಡಿ, ಇವು ಮೂರು ಏನಾಗಬೇಕೀಗ ಸ್ಪ್ಲಿಟ್ ಆಗಬೇಕು. ಅದು ಹೆಂಗಾದ್ರೂ ಸ್ಪ್ಲಿಟ್ ಆಗಲಿ, ಡಿಕಂಪೋಸ್ ಏನಾಗುತ್ತೆ, ಅದು ಡಿಕಂಪೋಸ್ ಆಗುತ್ತೆ. ನಾನು ಇಲ್ಲಿ ಆರೋ ಮಾರ್ಕ್ ಮೇಲೇ ಏನು ಕೊಟ್ಟೆ, ಅದನ್ನು ಸಪ್ರೇಟ್ ಮಾಡೋಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಐದರ್ ಹೀಟ್ ಕೊಡ್ತಾ ಇದ್ದೀನಿ, ಸನ್ಲೈಟ್ ಕೊಡ್ತಾ ಇದ್ದೀನಿ ಅಥವಾ ಡೈರೆಕ್ಟ್ ಕರೆಂಟ್ ಕೊಡ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ಎನರ್ಜಿ ತಾನೆ. ವೆನ್ ಐ ಆಮ್ ಗಿವಿಂಗ್ ಎನರ್ಜಿ, ದಟ್ ಈಸ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್. And all decomposition reaction, can I categorize them as what? Decomposition, at least for 10th standard level. Now thermal decomposition ಗೆ ಬೆಸ್ಟ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಒಂದು ಲೆಡ್ ನೈಟ್ರೇಟ್, PbNO3 ಟ್ವೈಸ್. ಈ ಲೆಡ್ ನೈಟ್ರೇಟ್ನ ಯಾವಾಗ ನೀವು ಹೀಟ್ ಮಾಡ್ತೀರೋ ಲೆಡ್ ಆಕ್ಸೈಡ್ ಆಗುತ್ತೆ. ಡೌನ್ವರ್ಡ್ ಅಂದ್ರೇನು, ಪ್ರೆಸಿಪಿಟೇಟ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಯಾರು ಬರ್ತಾರೆ, ಆಕ್ಸಿಜನ್. ಇಷ್ಟಂತೂ ಬರ್ಕೊಂಡಿರ್ತೀರ ತಾನೆ. ಈ ಲೆಡ್ ಆಕ್ಸೈಡ್ ಏನಾಗಿರುತ್ತೆ, ಯೆಲ್ಲೋ precipitate. They'll ask you what name the yellow fumes formed. Sorry, yellow substance formed. Yaro? Lead oxide. These are brown fumes. Yeniro? Brown fumes. In ನೆನ್ಪಿಟ್ ಕೊಡಿರಿ, ಇದು ನಾನು ಬರ್ಸಿಲ್ಲ, ನಂಗೆ ನೆನಪಿದೆ. ಇಟ್ ಈಸ್ ಅಸಿಡಿಕ್. ಇದು ಅಸಿಡಿಕ್, ಹೆನ್ಸ್ ಇಟ್ ಈಸ್ ಇರಿಟೇಟಿಂಗ್. Acidic, so hence it is what? Irritating. Acidic ಅಂತಂದ್ರೆ ಕಣ್ಣು ಉರಿಯುತ್ತೆ. ಆಸಿಡ್, ಆ ಬ್ರೌನ್ ಫ್ಯೂಮ್ಸ್ನ ನೀವು ಕಣ್ಣ ಹತ್ರ ತೊಗೊಂಬಂದ್ರೆ ಐಸ್ ಏನಾಗುತ್ತೆ, ಇಚ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಸೊ ವೈ ವೆನ್ ಕ್ವಶನ್ ಏನು ಬರ್ಬೋದು, ವೆನ್ ನೈಟ್ರೋಜನ್ ಡೈಆಕ್ಸೈಡ್ ಇಸ್ ಎಕ್ಸ್ಪೋಸ್ ಟು ಐಸ್ ಇಟ್ ಕಾಸಸ್ ಇರಿಟೇಟಿಂಗ್. ವೈ? ಬಿಕಾಸ್ ಇಟ್ ಈಸ್ ಅಸಿಡಿಕ್. ಅಷ್ಟು ಬರೀಬೋದಾ? ಇದನ್ನ ನಾನು ಬರ್ಸಿಲ್ಲ, ಐ ಆಮ್ ಶೋರ್ ಅಬೌಟ್ ಇಟ್. ಕರೆಕ್ಟ್ ತಾನೆ? ಇದುವರೆಗೂ ಹೇಳಿಲ್ಲ ಇದನ್ನ. ರೈಟ್, ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಏನು ಮಾಡ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ಒಂದು. ಇವಾಗ ಇದನ್ನೇ ತಗೊಳ್ಳಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ತಾನೆ, ಆಲ್ರೆಡಿ ಮಾಡಿದೀವಿ ತಾನೆ ಇದನ್ನ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೀಟ್ ಮಾಡಿದ್ರೆ ಯಾರು ಸಿಗ್ತಾರೆ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಕ್ಯಾಲ್ಸಿಯಂ ಆಕ್ಸೈಡ್ಗೆ ಏನಂತ ಕರಿತೀರಾ, ಕ್ವಿಕ್ ಲೈನ್. ಇದಕ್ಕೇನಂತಾರೆ, ಕ್ವಿಕ್ ಲೈನ್. ಯಾವ ಗ್ಯಾಸ್ ಫಾರ್ಮ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್. ಇದನ್ನ ಯಾರ ಥ್ರೂ ಪಾಸ್ ಮಾಡ್ಬೇಕು ನೀವು, ರವಿ ಕಿರಣ್ ಹೋಗಿ ಪಾಸು. ನೋಡಿ, ಕಾರ್ಬನ್ ಡೈಆಕ್ಸೈಡ್ನ ಯಾರ ಥ್ರೂ ಪಾಸ್ ಮಾಡಬೇಕು, ಯಾರಿಗೆ, ಸ್ಲೇಕ್ಡ್ ಲೈನ್. ಯಾರ ಥ್ರೂ ಪಾಸ್ ಮಾಡಬೇಕು, ಇಲ್ಲಿ ಇದೆಯಲ್ಲ ಕಾರ್ಬನ್ ಡೈಆಕ್ಸೈಡ್, ಯಾರ ಥ್ರೂ, ಸ್ಲೇಕ್ಡ್ ಲೈನ್ ಪಾಸ್ ಮಾಡಿದ್ರೆ ದಟ್ ಬಿಕಮ್ಸ್ ವಾಟ್, ಮಿಲ್ಕಿ ವೈಟ್. ಕ್ಲಿಯರ್? ನೆಕ್ಸ್ಟು ಥರ್ಡ್ ರಿಯಾಕ್ಷನ್ ಯಾವುದರಲ್ಲಿ, ಥರ್ಮಲ್ ಡಿಕಂಪೋಸಿಷನ್ ಅಲ್ಲಿ ಫೆರಸ್ ಸಲ್ಫೇಟ್ FeSO4. ಇಟ್ ಈಸ್ ಬೇಸಿಕಲಿ ಪೇಲ್ ಗ್ರೀನ್ ಅಲ್ಲಿ ಇರುತ್ತೆ. ಇದು ಪೇಲ್ ಗ್ರೀನ್ ಅಥವಾ ಗ್ರೀನ್ ಅನ್ಕೊಳ್ಳಿ. ಯಾವ ಕಲರ್ ಇರುತ್ತೆ, ಪೇಲ್ ಗ್ರೀನ್. ಇದನ್ನ ಹೀಟ್ ಮಾಡ್ತೀರಾ, ಏನು ಮಾಡ್ತೀರಾ, ಹೀಟೇ ಏನಕ್ಕೆ ಮಾಡ್ತಾ ಇದ್ದೀನಿ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ವಾಟ್, ಥರ್ಮಲ್ ಅಂದ್ರೇನು, ಹೀಟ್. ಇದನ್ನ ಹೀಟ್ ಮಾಡಿದಾಗ ನಿಮಗೆ ಫೆರ್ರಿಕ್ ಆಕ್ಸೈಡ್ ಬರುತ್ತೆ, Fe2O3. ಬಟ್ ಶೋರ್ ಆಗಿ ಇದ್ರ ಕೆಳಗಡೆ ನಾನು ಕಲರ್ ಬರ್ಸಿರಲ್ಲ, ಬರ್ಸಿದ್ದೀನಿ ನೋಡಿ, ಇಲ್ಲ, ಅದಕ್ಕೆ ಬರ್ಕೊಳ್ಳಿ ಬ್ರೌನ್. ಇದೇನಾಗುತ್ತೆ, ಹೀಟ್ ಮಾಡಿದಾಗ ಯಾವ ಕಲರ್ ಆಗುತ್ತೆ, ಬ್ರೌನ್. ದೆನ್ ವಿ ಹ್ಯಾವ್, ಇಲ್ಲೇನು ಫಾರ್ಮ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಆಯ್ತಾ? ಇಲ್ಲಿ ಕಲರ್ ಏನಕ್ಕೆ ಚೇಂಜ್ ಆಗುತ್ತೆ ಅಂತ ಕೇಳಿದ್ರೆ,
ಅಂದರೆ ಯೆಲ್ಲೋಯಿಂದ ಬ್ರೌನ್ಗೆ ಏನಾಗುತ್ತೆ ಅಂದರೆ ಡ್ಯೂ ಟು ಲಾಸ್ ಆಫ್ ವಾಟರ್, ಡ್ಯೂ ಟು ಲಾಸ್ ಆಫ್ ವಾಟರ್. ಇದು ಕೂಡ ಬರ್ಸಿರೋಕ್ಕೆ ಚಾನ್ಸ್ ಇಲ್ಲ ನಾನು. ಸೊ ಫೆರಸ್ ಸಲ್ಫೇಟ್ ಜೊತೆಗೆ ವಾಟರ್ ಇರುತ್ತೆ. ಯಾವಾಗ ನೀವು ಹೀಟ್ ಮಾಡ್ತೀರಾ ಇಟ್ ಲೂಸಸ್ ವಾಟರ್. ಮತ್ತು ಯಾವಾಗ ವಾಟರ್ ಆ್ಯಡ್ ಮಾಡ್ತೀರಾ ಇಟ್ ಗೇನ್ಸ್ ಕಲರ್. ಇದನ್ನು ಬೇಕಾದ್ರೆ ಹರೀಶ್ ಸರ್ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ನಾವು ಡ್ಯೂ ಟು ಲಾಸ್ ಆಫ್ ವಾಟರ್. ದೆನ್ ಇವೆರಡರ ಬಗ್ಗೆ ಸಪ್ರೇಟಾಗಿ ಓದ್ಕೋಬೇಕೀಗ. ಯಾರು ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್. ಫಸ್ಟ್ ಥಿಂಗ್ ಅವರಿಬ್ಬರ ಬಗ್ಗೆ ಏನು ನೆನಪಿರಬೇಕು ಅಂದರೆ ದೇ ಆರ್ ಅಸಿಡಿಕ್ ಇನ್ ನೇಚರ್. ಒಂದು. ಆಮೇಲೆ ದೇ ಹ್ಯಾವ್ ಸಫೋಕೇಟಿಂಗ್ ಸ್ಮೆಲ್. ಸೊ ಸಫೋಕೇಟಿಂಗ್ ಅಂದ್ರೇನು? ಒಂಥರ ಉಸಿರಾಡೋಕ್ಕಾಗಲ್ಲ, ಸರಿನಾ? ಸಫೋಕೇಟಿಂಗ್ ಸ್ಮೆಲ್. ಈ ಮನೆಯಲ್ಲಿ ಒಗ್ಗರಣೆ ಹಾಕ್ಬೇಕಾದ್ರೆ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಏನಾದರೂ ತವಾಗ ಹಾಕಿ ಫ್ರೈ ಮಾಡ್ತಾರೆ ಅನ್ಕೊಳ್ಳೋ ಒಂಥರ ಘಾಟ್ ಹೊಡಿಯುತ್ತೆ, ಗೊತ್ತಾ? ಅದು ಸಫೋಕೇಟಿಂಗ್ ಸ್ಮೆಲ್. ಮೂರನೇದು ದೇ ಆರ್ ಪೊಲ್ಯೂಟೆಂಟ್ಸ್ ಫಾರ್ ಆಸಿಡ್ ರೈನ್. ದೇ ಆರ್ ಪೊಲ್ಯೂಟೆಂಟ್ಸ್ ಫಾರ್ ವಾಟ್? ಆಸಿಡ್ ರೈನು. ಯಾರು ಪೊಲ್ಯೂಟೆಂಟ್ಸ್ ಫಾರ್ ಆಸಿಡ್ ರೈನು? Sulfur dioxide and sulfur trioxides are the pollutants for what? Acid rain, and they are wafted slowly. Wafted slowly ಅಂದ್ರೇನು? ವೇಫ್ಟೆಡ್ ಅಂದರೆ ಮೀನಿಂಗ್ ಏನು? ಈಗ ನೀವು ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಟ್ಯೂಷನ್ಗೆ ಬರಬೇಕು ಅಥವಾ ಸ್ಕೂಲಿಗೆ ಹೋಗಬೇಕು ಅಂತಂದರೆ ಒಂದು ಡಿಯೋಡ್ರೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗಿರ್ತೀರ ಅಂದ್ಕೊಳ್ಳಿ. ಅದು ತುಂಬ ಹೆವಿ ಇರುತ್ತೆ ಮಾರ್ನಿಂಗ್. ಬೈ ಆಫ್ಟರ್ನೂನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬೈ ಈವ್ನಿಂಗ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬೈ ಬಡ್ ಟೈಮ್ ಏನಾಗುತ್ತೆ? ಡಿಸಪಿಯರ್ ಆಗುತ್ತೆ. ಎನಿಥಿಂಗ್ ವಿಚ್ ಲೂಸಸ್ ಸ್ಲೋಲಿ, ದಟ್ ಈಸ್ ಕಾಲ್ಡ್ ವೇಫ್ಟೆಡ್. ಅಥವಾ 24/7 ಆ ಇಂಟೆನ್ಸಿಟಿ ಹಂಗೆ ಇರುತ್ತಾ? ಚಾನ್ಸೇ ಇಲ್ಲ. ಸೊ ಅರ್ಲಿ ಮಾರ್ನಿಂಗ್ ಜಾಸ್ತಿ ಇರುತ್ತೆ, ಹೋಗ್ತಾ 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 ಏನಾಗುತ್ತೆ? ಕಡಿಮೆ ಆಗುತ್ತೆ. ನಿಧಾನಕ್ಕೆ ಕಡಿಮೆ ಆಗೋದಕ್ಕೆ ಏನಂತ ಕರಿತೀವಿ? ವೇಫ್ಟೆಡ್. ಸರಿನಾ? ಸೊ ದಿಸ್ ಯು ಆರ್ ಸಪೋಸ್ ಟು ರಿಮೆಂಬರ್ ಅಬೌಟ್ ವಾಟ್? ಯಾರ ಬಗ್ಗೆ ಹೇಳಿ? ಯಾರಿಗೆ ಇದು. ಆ್ಯಂಡ್ ಈ ಕಲರ್ ಏನಾದರೂ ಕೇಳಿದ್ರೆ ಇವೆರಡರದ್ದು ಕಲರ್ ಬಂದು ವೈಟ್ ಫ್ಯೂಮ್ಸ್. ಕಲರ್ ಬಂದೇನೋ ವೈಟ್ ಫ್ಯೂಮ್ಸ್. ಸೊ ದಿಸ್ ಇಸ್ ಅಬೌಟ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಗಿವನ್ 3 ರಿಯಾಕ್ಷನ್ಸ್ ಇನ್ ಯಾರ್ ಟೆಕ್ಸ್ಟ್ ಬುಕ್. ಯಾವುದಕ್ಕೆ? ಥರ್ಮಲ್ ಡಿಕಂಪೋಸಿಷನ್. ಒಂದು ಯಾವುದು? ಲೆಡ್ ನೈಟ್ರೇಟು, ಇನ್ನೊಂದು ಯಾವುದು? ಕ್ಯಾಲ್ಶಿಯಂ ಕಾರ್ಬೊನೇಟ್, ಇನ್ನೊಂದು ಯಾವುದು? ಫೆರಸ್ ಸಲ್ಫೇಟ್. ಇದು ಫೆರಿಕ್ ಆಕ್ಸೈಡಾ ಫೆರಸ್ ಆಕ್ಸೈಡಾ? ಫೆರಿಕ್ ಆಕ್ಸೈಡ್. ಕಲರ್ ಒಂದು ನೆನ್ಪಿಟ್ಕೊಬೇಕು. ಹೊಸದಾಗಿ ಏನು ಡಿಸ್ಕಸ್ ಮಾಡಿದ್ದೀರಾ ಈಗ? ವೈಟ್ ಫ್ಯೂಮ್ಸ್ ಬಿಟ್ಟರೆ ಇದು ಅಸಿಡಿಕ್ ಇನ್ ನೇಚರ್, ಸಫೋಕೇಟಿಂಗ್ ಸ್ಮೆಲ್. ಇದನ್ನು ಅಡಿಷ್ನಲ್ ಆಗಿ ನೆನ್ಪಿಟ್ಕೋತಾ ಇದ್ದೀರಾ ಇವಾಗ, ಆಯ್ತಲ್ವಾ? ನೆಕ್ಸ್ಟ್ ಕಮಿಂಗ್ ಟು ಹೋಮ್. ಯಾರವರು? ಫೋಟೋಕೆಮಿಕಲ್. ಏನದು? ಫೋಟೋಕೆಮಿಕಲ್ ಡಿಕಂಪೋಸಿಷನ್. ನಿಮಗೆ ಕೊಟ್ಟಿರೋದು ಒಂದು ಸಿಲ್ವರ್ ಕ್ಲೋರೈಡ್ ಕೊಟ್ಟಿದ್ದಾರೆ AgCl, ಇನ್ನೊಂದು ಸಿಲ್ವರ್ ಬ್ರೋಮೈಡ್ ಕೊಟ್ಟಿದ್ದಾರೆ. ಇದನ್ನು ನೀವು ಸನ್ಲೈಟಲ್ಲಿ ಪ್ಲೇಸ್ ಮಾಡಿದ್ರೆ ಎಲ್ಲಿ? ವೆನ್ ಯು ಪ್ಲೇಸ್ ಇಟ್ ಇನ್ ವೇರ್? ಸನ್ಲೈಟ್. ಯಾರು ಸಪ್ರೇಟ್ ಆಗ್ತಾರೆ? ಸಿಲ್ವರ್ ಮತ್ತು ಕ್ಲೋರಿನ್. ಆಸ್ ಐ ಟೋಲ್ಡ್, ಐ ಆಮ್ ನಾಟ್ ರೈಟಿಂಗ್ ವಾಟ್? ನನ್ ಆಫ್ ದಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ಇದನ್ನು ಎಲ್ಲಿ ಪ್ಲೇಸ್ ಮಾಡಿದ್ರೆ ಈಗ? ಸನ್ಲೈಟಲ್ಲಿ ಯಾರು ಸಪ್ರೇಟ್ ಆಗ್ತಾರೆ? ಸಿಲ್ವರ್ ಪ್ಲಸ್ ಬ್ರೋಮಿನ್. ಇದು ವೈಟ್ ಸಾಲ್ಟ್. ಇದು ಹೆಂಗೆ ಕಲರಲ್ಲಿರುತ್ತೆ? ವೈಟ್ ಸಾಲ್ಟಲ್ಲಿರುತ್ತೆ. ಇವಾಗ ಈ ಎರಡೂ ರಿಯಾಕ್ಷನ್ಸ್ನ, ಯಾವೆರಡು ರಿಯಾಕ್ಷನ್ಸ್ನ? ಸಿಲ್ವರ್ ಕ್ಲೋರೈಡ್ ಮತ್ತು ಸಿಲ್ವರ್ ಬ್ರೋಮೈಡ್ ರಿಯಾಕ್ಷನ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ? NCERTನಲ್ಲಿ ಎಲ್ಲೋ ಮಿಡಲಲ್ಲಿ ಒಂದು ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ದೇ ಆರ್ ಯೂಸ್ಡ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಸೊ ದೇ ಆರ್ ಯೂಸ್ಡ್ ಇನ್, ಎಲ್ಲಿ ಯೂಸ್ ಮಾಡ್ತಾರೆ? Name the reaction which is used in black and white photography, that is photochemical decomposition reaction. Write a balanced chemical equation. So
ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ನಮ್ಮಪ್ಪನಾನೆಗೂ ನೀವು ಇದೆಲ್ಲೂ ಓದಿರಲ್ಲ. ಐಮ್ ಟಾಕಿಂಗ್ ಅಬೌಟ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್, ಆಯಿತಾ? ಎಲ್ಲೂ ಓದಿರಲ್ಲ ಇದನ್ನು, ಓದಿರೋಕ್ಕೆ ಚಾನ್ಸೇ ಇಲ್ಲ. ಓದಿದ್ದೀರಾ ಇದನ್ನೆಲ್ಲಾದರೂ? ಇಲ್ಲ. ಬಟ್ ಎನ್ ಸಿ ಆರ್ ಟಿಯಲ್ಲಿದೆ. ದಟ್ಸ್ ವಾಟ್ ಐಮ್ ಟೆಲಿಂಗ್. ಐಮ್ ಕವರಿಂಗ್ ಎನ್ ಸಿ ಆರ್ ಟಿ ಲೈನ್ ಬೈ ಲೈನ್. ವಿ ಆರ್ ನಾಟ್ ಮಿಸ್ಸಿಂಗ್ ಔಟ್ ವಾಟ್ ಅ ಸಿಂಗಲ್ ವರ್ಡ್ ಆಲ್ಸೋ. ನಾನು ಎಲ್ಲರಿಗೋಸ್ಕರ ಮಾಡ್ತಾ ಇಲ್ಲ ಇದನ್ನು. ಐಮ್ ಡೂಯಿಂಗ್ ಓನ್ಲಿ ಫಾರ್ ಹಾರ್ಡ್ಲಿ 10-15 ಸ್ಟೂಡೆಂಟ್ಸ್ ಇನ್ ಆಫ್ಲೈನ್ ಕ್ಲಾಸಸ್. ಆನ್ಲೈನಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಆಯಿತಾ? ದಿಸ್ ಇಸ್ ಅಬೌಟ್ ವಾಟ್ ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಇದು ಯಾವುದು? ಥರ್ಮಲ್ ಡಿಕಂಪೋಸಿಷನ್. ಇದರಲ್ಲಿ ಏನೇನು ಬರುತ್ತೆ? ಇದು ಯಾವುದು? ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಇದರಲ್ಲಿ ಏನು ಪಾಸಿಬಲ್ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ. ನೆಕ್ಸ್ಟ್ ಇರೋದು ಯಾವುದೀಗ? ಎಲೆಕ್ಟ್ರೋಕೆಮಿಕಲ್ ಅಥವಾ ಎಲೆಕ್ಟ್ರೋಲೈಸಿಸ್ ಆಫ್ ವಾಟ್? ವಾಟರ್. ನೋಡಿ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ಗೆ ಈ ಥರ ಅದು ನಿಮಗೆ ಡಯಾಗ್ರಾಮ್ ಇದೆಯಾ? ಇದರಲ್ಲಿ ನೀರು ತುಂಬಿಸ್ಕೊಳ್ಳಿ, ಬಟ್ ಇಟ್ ಶುಡ್ ಬಿ ಅನ್ ಇಂಪ್ಯೂರ್ ವಾಟರ್, ನಾಟ್ ಪ್ಯೂರ್ ವಾಟರ್, ನಾರ್ ಇಟ್ ಶುಡ್ ಬಿ ವಾಟ್? ಯಾವುದು? ಡಿಸ್ಟಿಲ್ಡ್ ವಾಟರ್. ಸೊ ಇವಾಗ ಇದ್ರ ಈಗ ಎರಡು ಎಲೆಕ್ಟ್ರೋಡ್ಸ್ನ ಎಲ್ಲಿಂದ ಡಿಪ್ ಮಾಡ್ಕೊಳ್ಳಿ. ಇವಾಗ ಎರಡು ಎಲೆಕ್ಟ್ರೋಡ್ಸ್ನ ಡಿಪ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಎಲೆಕ್ಟ್ರೋಡ್ಸ್ನ ಕವರ್ ಮಾಡ್ತಾ ಒಂದು ಟೆಸ್ಟ್ ಟ್ಯೂಬ್ಸ್ನ ಇಟ್ಕೊಳ್ಳಿ. ಯಾನ ತೊಗೊಂಡ್ಬಂದು ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ? ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ಸೊ ಈ ಯೆಲ್ಲೋ ಕಲರ್ ಏನೀಗ? ಟೆಸ್ಟ್ ಟ್ಯೂಬ್. ಬ್ರೌನ್ ಕಲರ್ ಏನೀಗ? ಗ್ರಾಫೈಟ್, ಅಥವಾ ಯು ಕ್ಯಾನ್ ಸೇ ವಾಟ್? ಎಲೆಕ್ಟ್ರೋಡ್ಸ್. ಯಾರವರು? ಎಲೆಕ್ಟ್ರೋಡ್ಸ್, ಪಾಸಿಟಿವ್ ನೆಗೆಟಿವ್. ಸೊ ಪಾಸಿಟಿವ್ ಕನೆಕ್ಟ್ ಆಗಿರೋದಕ್ಕೆ ಏನಂತ ಕರಿತೀರಾ? ಆ್ಯನೋಡ್ ತಾನೆ. ಪಾಸಿಟಿವ್ ಕನೆಕ್ಟ್ ಆಗಿರೋದು ಯಾರು? ಆ್ಯನೋಡ್. ನೆಗೆಟಿವ್ಗೆ ಕನೆಕ್ಟ್ ಆಗೋದು ಯಾರು? ಕ್ಯಾಥೋಡ್. ಸೊ ನೆಗೆಟಿವ್ಗೆ ಕನೆಕ್ಟ್ ಆಗಿರೋದು ಯಾರೀಗ? ಕ್ಯಾಥೋಡ್. ಸೊ ದಿಸ್ ಇಸ್ ಆಬ್ವಿಯಸ್ಲಿ ಯಾರೀಗ? ವಾಟರ್. ಡೆಫಿನೆಟ್ಲಿ ನಾಟ್ ಪ್ಯೂರ್. ಯಾಕೆ ನಾಟ್ ಪ್ಯೂರ್? ಪ್ಯೂರ್ ವಾಟರ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ವಾಟ್? ಎಲೆಕ್ಟ್ರಿಸಿಟಿ. ಸೊ ಇಂಪ್ಯೂರ್ ವಾಟ್ರೇ ತೊಗೋಬೇಕು, ಅಥವಾ ಡಿಸ್ಟಿಲ್ಡ್ ವಾಟ್ರ್ ತೊಗೊಬಾರ್ದು, ಬಿಕಾಸ್ ಇಟ್ಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ವಾಟ್? ಇದು. ಆಮೇಲೆ ಇಲ್ಲಿ ಆ್ಯನೋಡ್ ತಾನೆ. ಸಿ ಫಾರ್ಮುಲಾ ಏನು ವಾಟರ್ದು? H2O. ಅಂದರೆ ಹೈಡ್ರೋಜನ್ ಎಷ್ಟಿರುತ್ತೆ? 2. ಆಕ್ಸಿಜನ್ ಎಷ್ಟಿರುತ್ತೆ? 1. ಸೊ ನಮಗಿಲ್ಲಿ ಏನಾಗುತ್ತೆ? ಯಾವಾಗ ಈ ವಾಟರ್ಗೆ ನೀವು ಕರೆಂಟ್ ಪಾಸ್ ಮಾಡ್ತೀರಾ, ಐಮ್ ರೈಟಿಂಗ್ ವಾಟರ್ಗೆ ಯಾವಾಗ ನೀವು ಕರೆಂಟ್ ಪಾಸ್ ಮಾಡ್ತೀರಾ, ಇಟ್ ಸ್ಪ್ಲಿಟ್ಸ್ ಇಂಟು ವಾಟ್? ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಎರಡೂ ಕೂಡ ಏನಾಗುತ್ತೆ? ಗ್ಯಾಸ್. ಬಟ್ ನಾರ್ಮಲಿ ನಿಮಗೆ ಗೊತ್ತು ತಾನೆ, H+ ಇದೆ, O ಏನು ಬರುತ್ತೆ? 2- ಬರುತ್ತೆ. ಹೈಡ್ರೋಜನ್ಗೆ ಏನಂತ ಕರಿತೀರಾ? ಕ್ಯಾಟಯೋನ, ಆ್ಯನಯೋನ? ಹಾಂ, ಆ್ಯನಯೋನ, ಕ್ಯಾಟಯೋನ? ಇದನ್ನು ಕ್ಯಾಟಯೋನ್ ಅಂತ ಕರಿತೀರಾ. ಇದಕ್ಕೇನಂತ ಕರಿತೀರಾ? ಆ್ಯನಯೋನ್ ಅಂತ ಕರಿತೀರಾ ಅಲ್ವಾ? ಸೊ ಇದಕ್ಕೆ ಏನಕ್ಕೆ ಆ್ಯನಯೋನ್ ಅಂತ ಕರಿತೀವಿ ಅಂತಂದರೆ, ಬಿಕಾಸ್ ಇಟ್ ಈಸ್ ಕಲೆಕ್ಟೆಡ್ ಅಟ್ ಆ್ಯನೋಡ್. ಎಲ್ಲಿ ಕನೆಕ್ಟ್ ಆಗುತ್ತಿದ್ದು? ಆ್ಯನೋಡ್ ಹತ್ರ ಕಲೆಕ್ಟ್ ಆಗುತ್ತೆ. ಆ್ಯನೋಡ್ ಏನೀಗ? ಪಾಸಿಟಿವ್. ಆ್ಯನೋಡ್ ಪಾಸಿಟಿವ್ ತಾನೆ. ಆ್ಯನೋಡ್ ಹತ್ರ ಕಲೆಕ್ಟ್ ಆಗುತ್ತೆ. ಆ್ಯನೋಡ್ ಏನು? ಪಾಸಿಟಿವ್. ಪಾಸಿಟಿವ್ ಹತ್ರ ಯಾವ ಗ್ಯಾಸ್ ಕಲೆಕ್ಟ್ ಆಗಬೇಕು ನೋಡಿ? ಪಾಸಿಟಿವ್ ಹತ್ರ ಇಲ್ಲಿ ಗ್ಯಾಸ್ ಕಲೆಕ್ಟ್ ಆಗುತ್ತೆ. ಏನು ಕಲೆಕ್ಟ್ ಆಗುತ್ತೆ? ಗ್ಯಾಸ್. ಯಾವ ಗ್ಯಾಸ್ ಇರುತ್ತೆ ಇಲ್ಲಿ? ಆ್ಯನೋಡ್ ತಾನೆ, ಪಾಸಿಟಿವ್ ತಾನೆ. ಪಾಸಿಟಿವ್ ಹತ್ರ ಯಾರು ಬರಬೇಕು? ನೆಗೆಟಿವೇ ಬರಬೇಕು. ಅಂದರೆ ಯಾರು ಬರ್ತಾರೆ? ಆಕ್ಸಿಜನ್ ಗ್ಯಾಸೇ ಬರುತ್ತೆ, ಆಯಿತಾ? ಸೊ ನೆಕ್ಸ್ಟ್ ಅದೇ ಥರ ಇದು ಯಾರೀಗ? ಅದು ಟೆಸ್ಟ್ ಟ್ಯೂಬೇನೆ, ಬಟ್ ಇಲ್ಲೊಂದು ಗ್ಯಾಸ್ ಕಲೆಕ್ಟ್ ಆಗುತ್ತೆ. ಈಗ ಯಾವ ಗ್ಯಾಸ್? ಈಗ ಇದು ಯಾವುದಿದು? ಇಲ್ಲಿರೋ ಎಲೆಕ್ಟ್ರೋಡ್ ಯಾರೀಗ? ಯಾವ ಎಲೆಕ್ಟ್ರೋಡ್ ಇದು?
ನೆಗೆಟಿವ್ ಅಂದರೆ ಯಾರು? ಕ್ಯಾಥೋಡ್ ಹತ್ರ ಯಾರು ಬರಬೇಕು? ಹೈಡ್ರೋಜನ್. ಸೊ ಇಲ್ಲಿ ಯಾವ ಗ್ಯಾಸ್ ಕನೆಕ್ಟ್ ಆಗುತ್ತೆ ಈಗ? ಹೈಡ್ರೋಜನ್ ಗ್ಯಾಸ್. ಇಲ್ಲಿ ನಾನು ಡಯಾಗ್ರಾಮಲ್ಲಿ ಬರೀಬೇಕು ಅಂದಾಗ ನಿಮ್ಗೆ ಏನು ಅಬ್ಸರ್ವ್ ಮಾಡ್ತಾರೆ ಗೊತ್ತಾ? ಸುಮ್ಮನೆ ಬ್ಲೈಂಡಾಗಿ ಡಯಾಗ್ರಾಮ್ ಹಾಕ್ತೀರಾ ತುಂಬ ಜನ. ಎಲೆಕ್ಟ್ರೋಡ್ ಫಿಕ್ಸ್ ಮಾಡ್ತೀರಾ, ಅದ್ರ ಮೇಲ್ಗಡೆ ಏನಾಗ್ತೀರಾ? ಟೆಸ್ಟ್ ಟ್ಯೂಬ್, ಅದ್ರ ಮೇಲ್ಗಡೆ ಟೆಸ್ಟ್ ಟ್ಯೂಬ್. ಡಯಾಗ್ರಾಮ್ ರಾಂಗ್. ಓಕೆ, ಇಲ್ಲಿ ಗ್ಯಾಸಸ್ ಕಲೆಕ್ಟ್ ಆಗುತ್ತೆ ಗೊತ್ತಾ? ಗ್ಯಾಸಸ್ ಕಲೆಕ್ಟ್ ಆಗೋದು ಇಲ್ಲಿ ಹೈಡ್ರೋಜನ್ ಎಷ್ಟು ಆಟಮ್ಸ್ ಇದೆ? 2 ಆಟಮ್ಸ್ ಇದೆ ಅಲ್ವಾ? ಆಕ್ಸಿಜನ್ ಎಷ್ಟು ಆಟಮ್ಸ್ ಇದೆ? 1 ಆಟಮ್ ಇದೆ. ಎಷ್ಟಿರುತ್ತೆ? 1. ಇನ್ 1 ಮಾಲಿಕ್ಯೂಲ್ ಆಫ್ ವಾಟರ್, 1 ಮಾಲಿಕ್ಯೂಲ್ ಆಫ್ ವಾಟರ್ 1 ಮಾಲಿಕ್ಯೂಲ್ ಆಫ್ ವಾಟರಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಆಕ್ಸಿಜನ್ ಎಷ್ಟಿದೆ? 1 ಇದೆ. ಅಂತಂದರೆ ಹೈಡ್ರೋಜನ್ ಏನಾದರೂ ನಿಮಗೆ 2 ಲೀಟರ್ಸ್ ಬಂದರೆ ಆಕ್ಸಿಜನ್ ಎಷ್ಟು ಬರುತ್ತಾಗ? 1 ಲೀಟರೇ ಬರುತ್ತೆ. ವಿಚ್ ಮೀನ್ಸ್ ರೇಷಿಯೋ ಎಷ್ಟಿರುತ್ತೆ ಈಗ? 2:1. 2:1. 2 ಯಾರಿಗೆ? ಹೈಡ್ರೋಜನ್ಗೆ. 1 ಯಾರಿಗೆ? ಆಕ್ಸಿಜನ್ಗೆ. ಇದು ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ಅದಕ್ಕೆ ತಾನು ಹೈಡ್ರೋಜನ್ಗೆ ಡಬಲ್ ಹಾಕಿದ್ದೀನಿ, ಆಕ್ಸಿಜನ್ ಕಡಿಮೆ ಹಾಕಿದ್ದೀನಿ. ಅಂದರೆ ಆಕ್ಸಿಜನ್ ಇಷ್ಟೇ ಕಲೆಕ್ಟ್ ಆಗಿರೋದು, ಬಟ್ ಹೈಡ್ರೋಜನ್ ಡಬಲ್ ಆಗಿದೆ. ಅದನ್ನು ಡಯಾಗ್ರಾಮಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಬೇಕು. ಒನ್ಸ್ ಯು ಕ್ರಾಸ್ 75, ನೀವು ಯಾವಾಗ 75 ಕ್ರಾಸ್ ಮಾಡ್ತೀರಾ, ಮಾರ್ಕ್ಸ್ ಎಲ್ಲಿ ಕಟ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ, ಕೊಡಬೇಕು ಅಂತ ನೋಡೋಲ್ಲ. ಎಲ್ಲಿ ಕಟ್ ಮಾಡ್ಬೋದು? ಡಯಾಗ್ರಾಮ್ ಮೊದಲು ಕೊಟ್ಬಿಟ್ಟಿರ್ತಾರೆ 2 out of 2, ಮಧ್ಯೆ ಡಯಾಗ್ರಾಮನ್ನು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವೆದರ್ ಇದನ್ನು ಇಂಡಿಕೇಟ್ ಮಾಡಿದಾರಾ ಇಲ್ವಾ ಅಂತ ಹೇಳಿ. ಸೊ ಕಾಶಿಯಸ್ ಆಗಿರಬೇಕು ಒಂದು. ಇನ್ನೊಂದು, ಇಲ್ಲಿ ವಾಟರ್ ಕೆಳಗಡೆ ಬರೀಲೇಬೇಕು. ಏನಂತ? ಯು ಶುಡ್ ಟೇಕ್ ವಾಟ್? impure, because pure water is bad conductor of what? Electricity. Done. Is clear? What is the ratio? And careful ಆಗಿ ನೋಡ್ಕೊಳ್ಳಿ. ಎಕ್ಸಾಂಪಲ್ ಸಮಟೈಮ್ಸ್ O2 ರೇಷಿಯೋ H2 ಕೇಳ್ಬಿಟ್ರೆ 1:2, H2:O2 ಕೇಳಿದ್ರೆ 2:1. ಎನಿಥಿಂಗ್ ಕ್ಯಾನ್ ಬಿ ಎ ಕ್ವೆಶನ್. ಇದ್ರ ಮೇಲೆ ಇನ್ನೊಂದು ಕ್ವೆಶನ್ ಏನು ಬರ್ಬೋದು ನಿಮಗೆ ಅಂತಂದರೆ, ಹೈಡ್ರೋಜನ್ ಈಸ್, ಇದು ಬರ್ಸಿದ್ದೀನಿ, highly explosive. Hydrogen is what? Highly explosive. Oxygen is supporter of what? Combustion. ಯಾವುದಾದ್ರೂ ಒಂದು ವಸ್ತು ಕಂಬಷನ್ ಒಳಗಾಗಬೇಕು ಅಂತಂದರೆ ಯಾರಿರಬೇಕು? ಆಕ್ಸಿಜನ್. ಬಟ್ ಇನ್ ಕೇಸ್ ಆಫ್ ಫೈರ್ ಆಕ್ಸಿಡೆಂಟ್ಸ್, ಇನ್ ಕೇಸ್ ಆಫ್ ಯಾವುದೋ fire accidents, we use water. We use water. ಇದು ನನ್ನ ಕ್ವೆಶನ್ ಅಲ್ಲ, NCERT ನಲ್ಲೇ ಇದೆ. ಅಂದರೆ ಕ್ವೆಶನ್ ಏನು? ಹೈಡ್ರೋಜನ್ ಈಸ್ ಹೈಲಿ ಎಕ್ಸ್ಪ್ಲೋಸಿವ್, ಆಕ್ಸಿಜನ್ ಈಸ್ ಸಪೋರ್ಟರ್ ಆಫ್ ಕಂಬಸ್ಟನ್. ಎಲ್ಲಾದರೂ ಫೈರ್ ಆಕ್ಸಿಡೆಂಟ್ ಆದರೆ ವಾಟರ್ ಯೂಸ್ ಮಾಡ್ತೀವಿ, ವಿಚ್ ಕಂಟೈನ್ಸ್ ಅಗೇನ್ ವಾಟ್? ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ವಿಚ್ ಮೀನ್ಸ್ ವಾಟ್? ಹೈಡ್ರೋಜನ್ ಹೋಗಿ ಏನು ಮಾಡಬೇಕು? ಎಕ್ಸ್ಪ್ಲೋಡ್ ಮಾಡಬೇಕು. ಎಕ್ಸ್ಪ್ಲೋಡ್ ಆಗೋದಕ್ಕೆ ಮತ್ತೆ ಯಾರು ಸಪೋರ್ಟ್ ಮಾಡಬೇಕು? ಆಕ್ಸಿಜನ್. ಆದರೂ ನಾವು ಯಾಕೆ ಅವ್ರನ್ನ ಯೂಸ್ ಮಾಡ್ತೀವಿ ಅಂದರೆ, ಇದು ಇಂಡಿವಿಜುವಲ್ ಆಗಿರಬೇಕಾದ್ರೆ, ವೆನ್ ದೇ ಆರ್ ಇಂಡಿವಿಜುವಲ್ ದೇರ್ ಪ್ರಾಪರ್ಟೀಸ್ ಆರ್ ವಾಟ್? ಡಿಫ್ರೆಂಟ್. ವೆನ್ ದೇ ಆರ್ ಇನ್ ಕಂಬೈನ್ಡ್ ಸ್ಟೇಟ್ ದೇರ್ ಪ್ರಾಪರ್ಟೀಸ್ ಆರ್ ವಾಟ್? ಡಿಫ್ರೆಂಟ್. ಆಯಿತಾ? ಸೊ ಇಂಡಿವಿಜುವಲ್ ಪ್ರಾಪರ್ಟೀಸ್ ಆರ್ ಡಿಫ್ರೆಂಟ್ ಫ್ರಮ್ ವಾಟ್? ಕಂಬೈನ್ಡ್ ಸ್ಟೇಟ್ ಪ್ರಾಪರ್ಟೀಸ್. ಅದನ್ನು ಬರೀಬೇಕು. ಆನ್ಸರ್ ಬರ್ಸಿದ್ದೀನಿ. ಇವಾಗ ಇದನ್ನು ನಾನು ಮಾಡಿರಲಿಲ್ಲ ಅನಿಸುತ್ತೆ ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ. ಯಾವುದನ್ನು? ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಐ ಟೋಲ್ಡ್ ಯು ಐಲ್ ಡೂ ಇಟ್, ಸೊ ಐ ಹ್ಯಾವ್ ಡನ್ ದಿಸ್. ಕ್ಲಿಯರಾ? ಸೊ ಇವಾಗ ನಿಮಗೆ ಕ್ವಿಕ್ಕಾಗಿ ಇನ್ನೊಂದ್ಸಲ ಬನ್ನಿ. was started with what? Chemical equations and reactions. ಅದರಲ್ಲಿ ಕಾಂಬಿನೇಷನಲ್ಲಿ ಫಸ್ಟು ಮೆಗ್ನೀಷಿಯಮ್ ನೋಡಿದ್ವಿ, ಇವೆರಡು ನೋಡಿದ್ವಿ. ಆಮೇಲೆ ಸಿನ್ಸ್ ವಿ ಕೇಮ್ ಅಕ್ರಾಸ್ ಕ್ಯಾಲ್ಶಿಯಂ ಆಕ್ಸೈಡ್, ಐ ಥಾಟ್ ವಾಟ್? ಒಂದು ಫ್ಲೋ ಚಾರ್ಟ್. ಆಯಿತಾ? ಈ ಥರದ್ದು 4 ಫ್ಲೋ ಚಾರ್ಟ್ಸ್ ಬರುತ್ತೆ ಫಾರ್ 10th ಸ್ಟ್ಯಾಂಡರ್ಡ್, ಹೋಲ್ 10th ಸ್ಟ್ಯಾಂಡರ್ಡ್ಗೆ ನೆನ್ಪಿಟ್ಕೊಂಡಿರಬೇಕು. ಇದಾದಮೇಲೆ ವಿ ವೆಂಟ್ ಫಾರ್ ವಾಟ್? ಡಿಕಂಪೋಸಿಷನ್. ಅದರಲ್ಲಿ ಯಾವ್ದಾಯಿತು? ಥರ್ಮಲ್ ಆಯಿತು. ದೆನ್ ವಿ ಆರ್ ಆಲ್ಸೋ ಡನ್ ವಿತ್ ವಾಟ್? ಫೋಟೋಕೆಮಿಕಲ್. ನೌ ವಿ ಆರ್ ಡನ್ ವಿತ್ ವಾಟ್? ಯಾವುದದು? ಎಲೆಕ್ಟ್ರೋಕೆಮಿಕಲ್. ದೋ ಮೈ ರೈಟಿಂಗ್ ಇಸ್ ನಾಟ್ ಗುಡ್, ಬಟ್ diagram is not good. You should know the concepts. Clear? Next. ಸೊ ಇದಾದಮೇಲೆ ಇದರಲ್ಲಿ ರೇಷಿಯೋ ಎಷ್ಟು ಬರುತ್ತೆ, ಆಮೇಲೆ ಹೈಡ್ರೋಜನ್ ಎಲ್ಲಿ ಲಿಬರೇಟ್ ಆಗುತ್ತೆ, ಆಕ್ಸಿಜನ್ ಎಲ್ಲಿ ಲಿಬರೇಟ್ ಆಗುತ್ತೆ, ಅದ್ರ ಜೊತೆಗೆ ಹೈಡ್ರೋಜನ್ ಎಕ್ಸ್ಪ್ಲೋಸಿವ್, ಈ ಥರ ಏನೇ ಕ್ವೆಶನ್ ಬಂದರೂ ಕೂಡ ಯು ಶುಡ್ ಬಿ ಏಬಲ್ ಟು ಆನ್ಸರ್. ದಿಸ್ ಇಸ್ ಥರ್ಡ್ ಟೈಪ್ ಆಫ್ ವಾಟ್?
ರಿಯಾಕ್ಷನ್. ವಾಟ್ ಅಬೌಟ್ ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್. ಥರ್ಡ್ ಟೈಪ್ ಯಾರು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ಈಸಿ, ನೀವು ಮಾಡಿರ್ತೀರಾ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಐ ಟೋಲ್ಡ್ ಯು ಟು ರಿಮೆಂಬರ್ ಏನದು ಹೇಳಿ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ. ಹೇಳಿ. ಪೊಟ್ಯಾಷಿಯಮ್, ಸೋಡಿಯಂ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಝೀಬ್ರಾ ಇನ್ ದಿ ಅಂದರೆ ಟಿನ್ನ ಇನ್ ದಿ ಲೈಬ್ರರಿ. ಹೆನ್ಸ್ ಕಾಲ್ ಮೀ ಸಮಥಿಂಗ್ ಅಂದರೆ ಸಿಲ್ವರ್ ಗುಡ್ ಪ್ಲೀಸ್. ಸಮಥಿಂಗ್ ಗುಡ್ ಕರೆಕ್ಟ್ ತಾನೆ? ಎಲ್ಲಿದೆ? ಆ ಝೀಬ್ರಾ. ಓಕೆ, ಅಲ್ಯೂಮಿನಿಯಂ. ಇದು ರಿಯಾಕ್ಟಿವಿಟಿ ಸೀರೀಸ್ ಆಫ್ ವಾಟ್? ಮೆಟಲ್ಸ್. ಇದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲೂ ಬರುತ್ತೆ, ಆ್ಯಸಿಡ್ ಬೇಸಸ್ ಸಾಲ್ಟ್ಸಲ್ಲೂ ಬರುತ್ತೆ. ನೆನ್ಪಿಟ್ಕೊಂಡಿರಲೇಬೇಕಾಗಿರೋ ಟಾಪಿಕ್ ಇದು. ರಿಯಾಕ್ಟಿವಿಟಿ ಸೀರೀಸ್ ಆಫ್ ವಾಟ್? ಮೆಟಲ್ಸ್. ಏನದು? ಹೈಲಿ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ಡಿಸ್ಪ್ಲೇಸ್ ವಾಟ್? ಲೆಸ್ ರಿಯಾಕ್ಟಿವ್ ಮೆಟಲ್. ಇದಕ್ಕೆ ಸೆಂಟೆನ್ಸ್ ಏನು ಹೇಳಿದೆ ಅಥವಾ ನಿಮೋನಿಕ್ಸ್ ಏನು ಹೇಳಿದೆ ನೆನ್ಪಿಟ್ಕೊಳ್ಳೋಕ್ಕೆ? ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಆ ಝೀಬ್ರಾ ಇನ್ ದಿ ಲೈಬ್ರರಿ, ಹೆನ್ಸ್ ಕಾಲ್ ಮೀ ಸಮಥಿಂಗ್ ಗುಡ್ ಪ್ಲೀಸ್ ಅಂತ ಹೇಳಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೆಲ್ ಗಿವ್ ಯು ಕಾಪರ್ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಹೋಮ್? ಐರನ್. ಈಗ ಐರನ್ ಈಸ್ ಮೋರ್ ರಿಯಾಕ್ಟಿವ್ ತಾನೆ? ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಹೋಮ್? ಕಾಪರ್. ಸೊ ಕಾಪರ್ ಸಲ್ಫೇಟ್ದು ಕಲರ್ ಏನೋ ಬ್ಲೂ. ಈ ಐರನ್ ಹೋಗ್ಬಿಟ್ಟು ಯಾರನ್ನ ಡಿಸ್ಪ್ಲೇಸ್ ಮಾಡುತ್ತೆ ಈಗ? ಕಾಪರ್ನ. ದಿಸ್ ಬಿಕಮ್ಸ್ ವಾಟ್? ಐರನ್ ಸಲ್ಫೇಟ್ ಪ್ಲಸ್ ಯಾರು? ಕಾಪರ್. ಸೊ ದಿಸ್ ಇಸ್ ವಾಟ್ ನಾವು ಪೇಲ್ ಗ್ರೀನ್ ಆಗುತ್ತೆ. ಇದು ಕಲರ್ ಏನಾಗುತ್ತೆ? ಪೇಲ್ ಗ್ರೀನ್. ಕಾಪರ್ ಕ್ಲೋರೈಡ್ ರಿಯಾಕ್ಟ್ಸ್ ಲೆಡ್. ಡಿಸ್ಪ್ಲೇಸ್ ಆಗುತ್ತಾ ಆಗಲ್ವಾ? ಕ್ಯಾನ್ ಇಟ್ ಡಿಸ್ಪ್ಲೇಸ್ ಆರ್ ನಾಟ್? ಹೇಳ್ಬೇಕು ಈಗ. lead chloride plus what? Copper. Lead chloride plus copper. This is the displacement reaction ಬಗ್ಗೆ ಇಷ್ಟೇ ಕೊಟ್ಟಿರೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಕ್ಲಿಯರ್? ಇನ್ನು ಬಿಟ್ಟರೆ ಮಿಕ್ಕಿದ್ದು ನೋ ರಿಯಾಕ್ಷನ್ ಅಂತ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಐರನ್ ಸಲ್ಫೇಟ್ ಪ್ಲಸ್ ಸಪೋಸ್ ಯು ಹ್ಯಾವ್ ಕಾಪರ್ ಅಂದ್ಕೊಳ್ಳಿ. ಏನು ಬರುತ್ತೆ? No reaction. Why no reaction? Because copper is what? Less reactive than iron. Copper is less reactive than iron. ಸರಿನಾ? ಪಾಸ್ ಮಾಡ್ತಾ ಸ್ವಲ್ಪ ಬ್ಯಾಟ್ ಹೊಡ್ಕೊಳ್ಳಿ ರಿಯಾಕ್ಟಿವಿಟಿ ಸೀರೀಸ್. ಬಿಕಾಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಮತ್ತೆ ಬರ್ಸ್ತೀನಿ ಅದನ್ನು, ಮತ್ತೆ ಬೇಕದು. ಅದು ಎಕ್ಸ್ ನೋಡಿ. ಆಫ್ಟರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್, ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವೆಶನ್ ಯಾವುದು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. Double displacement reaction. So what is double displacement reaction? Andre the reaction due to exchange of ions. Enadu? Exchange of ions between reactants. I don't know, ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಬರ್ಸಿದ್ನೋ ಹಂಗೂ ಬರೀಬೋದು, ಅಥವಾ you can also write it as what? The reaction due to what? ಯಾರದು? Exchange of ನೋಡಿ ions between ಯಾರಿಗೆ ಸ್ಟಾರ್ಟಿಂಗಲ್ಲಿ ನಾನು ಬರ್ಸಿರೋ ಡೆಫಿನೇಷನ್ ಕಷ್ಟ ಆಗ್ತದೆ, ದೇ ಕ್ಯಾನ್ ಮಾಡಿಫೈ ದಿಸ್. ತುಂಬ ಸಿಂಪಲ್ ಆಗಿದೆ ಇದು, ಆಯಿತಾ? ಎಕ್ಸ್ಚೇಂಜ್ ಡ್ಯೂ ಟು ಎಕ್ಸ್ಚೇಂಜ್ ಆಫ್ ions between whom reactants is called as what? Double displacement reaction. ಇದರಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಒಂದು ಎಕ್ಸಾಂಪಲ್ ತುಂಬ ಫೇಮಸ್, ತುಂಬ ಇಂಪಾರ್ಟೆಂಟ್. Barium chloride reacts with whom? Sodium sulfate to form barium sulfate with sodium chloride. With what? Sodium chloride. ಇಲ್ಲಿ ಏನು ಪಾಸಿಬಲ್ ಕ್ವೆಶನ್ಸ್ ಬರುತ್ತೆ? ಒಂದು ಎಕ್ಸಾಂಪಲ್ ಮೆಮರೈಸ್ ಮಾಡಿ ಇಟ್ಕೊಳ್ಳೇಬೇಕು, ತುಂಬ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಇದು ಪ್ರೆಸಿಪಿಟೇಟ್ ಆಗುತ್ತೆ. ಡೌನ್ ಆರೋ ಮಾರ್ಕ್ ಏನು? ಪ್ರೆಸಿಪಿಟೇಟ್. ಸೊ ದೇರ್ ಫೋರ್ ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್?
double displacement reaction. It is also example for precipitate reaction. ಎರಡೂ ಆಗುತ್ತಾ? ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪ್ರೆಸಿಪಿಟೇಟ್ ರಿಯಾಕ್ಷನ್ ಆಲ್ರೆಡಿ ಒಂದು ಹೇಳ್ಕೊಟ್ಟಿದ್ದೀನಿ. ವೆನ್ ಯಾವುದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಥ್ರೂ ಹೋಮ್ slaked lime, that is also an example for what? Precipitate. Even this is also example for precipitate reaction. ಇಲ್ಲಿ precipitate ಯಾರು? ಯೂರೇನೆ. ಯೂರೇ ಪ್ಲಸ್ ಪ್ರೆಸಿಪಿಟೇಟ್ PPT ಅಂತ ಬರೀಬೋದು. ಶಾರ್ಟ್ಕಟ್ ಅಲೋ ಕೊಡ್ತಾರೆ. ಕೆಮಿಸ್ಟ್ರಿ ಭಾಷೆನಲ್ಲೇ ಅಲೋ ಇದೆ. ಅದು ಏನದು? ಯಾರು ಕೆಮಿಸ್ಟ್ರಿ ಓದಿರ್ತಾರೆ, BSc ಮಾಡಿರ್ತಾರೆ, MSc ಮಾಡಿರ್ತಾರೆ, ದೇ ನೋಸ್ PPT ಅಂದ್ರೆ ಏನೋ ಪ್ರೆಸಿಪಿಟೇಟ್. ಆಯ್ತಾ? ನಾವು who are the ions? Ions responsible for precipitate anta. Ions responsible for precipitate. Ions responsible for precipitate ಅಂದ್ರೆ ಇಲ್ಲಿ ಯಾರು ಇದ್ದಾರೆ precipitate ಅಲ್ಲಿ? ಬೇರಿಯಂ. So Ba2 plus and SO4 2 minus. I hope ಇದನ್ನು ನಾನು ಹೇಳಿರಲಿಲ್ಲ ಅಲ್ವಾ? So who are the ions responsible for what? Precipitate ಅಂತಂದ್ರೆ Ba2 plus and SO4 2 minus. ಇದು ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಕೊಡೋದೇನು ಅಂದರೆ ನಿಮಗೆ ಇದು ಒಂದು ಎಕ್ಸಾಂಪಲ್ ಆಯಿತು. ಎರಡನೇ ಎಕ್ಸಾಂಪಲ್ ಬಂದು ಲೆಡ್ ನೈಟ್ರೇಟ್. ಯಾರು? ಲೆಡ್ ನೈಟ್ರೇಟ್ ವೆನ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಮ್ ಹೈಡ್ರೈಡ್. ಅಥವಾ ಏನು ಸಿಗುತ್ತೆ ಅಂದರೆ ವಿ ಗೆಟ್ ಲೆಡ್ ಆಕ್ಸೈಡ್. ಯಾರು ಸಿಗ್ತಾರೆ? ಲೆಡ್ ಅಯೋಡೈಡ್ PbI2 plus you get KNO3 potassium nitrate. ಇದು ಆಬ್ವಿಯಸ್ಲಿ ಲೆಡ್ ಇದೆ ತಾನೆ. ಯಾವ ಕಲರ್ ಇದು? ಯೆಲ್ಲೋ ಪ್ರೆಸಿಪಿಟೇಟ್. ಏನು ಫಾರ್ಮ್ ಆಗುತ್ತೆ? ಯೆಲ್ಲೋ ಪ್ರೆಸಿಪಿಟೇಟ್. ಆ್ಯಂಡ್ ಇದು ವೈಟ್ ಸಾಲ್ಟ್. ಯೂಶಲಿ ಇದು CBSE ಅವ್ರಿಗಾದರೆ ಪಕ್ಕ ಬರುತ್ತೆ ಅಂತ ಹೇಳ್ತೀವಿ, ಬಟ್ ನಾನು ನಿಮ್ಗೆ ಇದನ್ನು ಹೇಳಲ್ಲ. ಬಟ್ ಈ ಥರ ರಿಯಾಕ್ಷನ್ ಕೊಟ್ಟು ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಟ್ ಈಸ್ ಅಂತಂದರೆ ಅಟ್ಲೀಸ್ಟ್ ಐಡೆಂಟಿಫೈ ಮಾಡೋದು ಬರಬೇಕು ನಿಮಗೆ. ಯಾವ ರಿಯಾಕ್ಷನ್ ಇದಾಗೆ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾವುದದು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಆಯ್ತಾ, ಬರ್ಕೊಂಡ್ರ? ಇನ್ನು ಲಾಸ್ಟ್ ಏನಿದೆ ಈ ಟಾಪಿಕಲ್ಲಿ ರಿಯಾಕ್ಷನ್ಸ್ ವೈಸಲ್ಲಿ ವಿ ಹ್ಯಾವ್ ಆಕ್ಸಿಡೇಷನ್ ಬಿಟ್ಟರೆ ಯಾರಿದ್ದಾರೆ? ರಿಡಕ್ಷನ್ ಬಿಟ್ಟರೆ ರಿಡಾಕ್ಸ್ ರಿಯಾಕ್ಷನ್ ಇದೆ. ಆಕ್ಸಿಡೇಷನ್ ರಿಡಕ್ಷನ್ and we have redox reaction. Oxidation andrenu? Gain of what? Gain of oxygen or losing what? Hydrogen or losing electron. Losing electrons. ಏನು ಬೇಕಾದ್ರೂ ಕೇಳ್ಬೋದು ಎಕ್ಸಾಮಲ್ಲಿ. MCQ ನಲ್ಲಿ ಕೇಳ್ಬಿಟ್ರೇನೆ ಕಷ್ಟ. 2 ಮಾರ್ಕ್ಸಲ್ಲಿ 1 ಮಾರ್ಕಲ್ಲಿ ಕೇಳ್ಬಿಟ್ರು ಅಂದ್ಕೊಳ್ಳಿ, ಯು ಕ್ಯಾನ್ ಜಸ್ಟ್ ಸಿಂಪ್ಲಿ ರೈಟ್ ಗೇನ್ ಆಫ್ ಆಕ್ಸಿಜನ್. ಅನ್ ಆಟಮ್ ಗೇನ್ಸ್ ಎಲೆಕ್ಟ್ರಾನ್ಸ್, ದೆನ್ ಇಟ್ ಅಂಡರ್ಗೋಸ್ ವಾಟ್ ಅಂತ ಕೇಳ್ಬಿಟ್ರೆ. ಸೊ ಅದರಿಂದ ಇಂಪಾರ್ಟೆಂಟ್ ಏನು, ಮೂರನ್ನು ನೆನ್ಪಿಟ್ಕೊಳ್ಳೋದು. ಇಲ್ಲಿ ಆಪೋಸಿಟ್ ಬರೀಬೋದಾ? ಇಲ್ಲೇನಿಲ್ಲಿ ಗೇನ್ ಆಫ್ ಹೈಡ್ರೋಜನ್ ಆರ್ ಗೇನ್ ಆಫ್ ಏನದು ಎಲೆಕ್ಟ್ರಾನ್ ಆರ್ ಲೂಸಿಂಗ್ ವಾಟ್ ಆಕ್ಸಿಜನ್. ಒಂದು ಗೊತ್ತಿದ್ರೆ ಸಾಕು, ಇನ್ನೊಂದು ಬರೀಬೋದು. ಇದು ಯಾವ ರಿಯಾಕ್ಷನ್ಗೆ? ಇದು ಆಕ್ಸಿಡೇಷನ್ ಆಲ್ರೆಡಿ ನೋಡಿದ್ವಲ್ಲ. ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಹೋಮ್ ಆಕ್ಸಿಜನ್ ಟು ಫಾರ್ಮ್ ವಾಟ್? ಮೆಗ್ನೀಷಿಯಮ್ ಆಕ್ಸೈಡ್. ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ಹೋಮ್ ಯಾರ ಜೊತೆಗೆ? Oxygen to form what? Al2O3. This is an example. These are the examples for what? ಯಾವುದಕ್ಕೆ? ಆಕ್ಸಿಡೇಷನ್. ದೆನ್ ಕಮಿಂಗ್ ಟು ರಿಡಕ್ಷನ್. ಏನಾಗಬೇಕು? ರಿಡಕ್ಷನ್. ನಮ್ಮ ಹತ್ರ ಪೊಟ್ಯಾಷಿಯಮ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ಪೊಟ್ಯಾಷಿಯಮ್ ಹೈಡ್ರೈಡ್ ತಾನೆ. KH ಅಂತ ಬರ್ಸಿದ್ದೀನಿ ತಾನೆ. That's okay. I'm not writing out balanced equations. Now, ಇಲ್ಲಿ H2 ಬರುತ್ತೆ, ಇಲ್ಲಿ 2KH ಬರುತ್ತೆ, ಬಟ್ ಐ ಆಮ್ ನಾಟ್ ರೈಟಿಂಗ್ ವಾಟ್
ಬ್ಯಾಲೆನ್ಸ್ಡ್. ಎನಿವೇಸ್, ಈಗ ರಿಡಾಕ್ಸ್ ರಿಯಾಕ್ಷನ್ ಅಂದ್ರೇನು? a reaction in which both oxidation as well as what reduction ಎರಡೂ ಆಗಬೇಕು. ಅದಕ್ಕೆ ಏನಂತ ಕರಿತೀವಿ? ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್, ಸಿ ಯು ಹ್ಯಾವ್ ಕಾಪರ್ ಆಕ್ಸೈಡ್. ಇದನ್ನ ಹೀಟ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್. ಟೆಕ್ಸ್ಟ್ ಬುಕ್ ಅಲ್ಲಿರೋದು ಇದು, ಆಯ್ತಾ? ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್. ಈ ಕಾಪರ್ ಆಕ್ಸೈಡ್ ಇದೆಯಲ್ಲ, ಇದು ಬ್ಲ್ಯಾಕ್. ಯಾವ ಕಲರಲ್ಲಿ ಇರುತ್ತದೋ? ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಇದನ್ನ ಹೀಟ್ ಮಾಡಿದಾಗ ಇಟ್ ಬಿಕಮ್ಸ್ ಕಾಪರ್ ಪ್ಲಸ್ ವಾಟರ್. ಕಾಪರ್ ಪ್ಲಸ್ ವಾಟರ್. ಇದರಲ್ಲಿ ಯಾರು ಆಕ್ಸಿಜನ್ ಬಿಟ್ಕೊಟ್ಟವರು? ಆಕ್ಸಿಜನ್ ಫಸ್ಟ್ ಯಾರ ಜೊತೆಗಿತ್ತು? ಕಾಪರ್ ಜೊತೆಗೆ. ಸೊ ಕಾಪರ್ ಏನಾಗಿದೆ ಈಗ? ಆಕ್ಸಿಜನ್ ಗೇನ್ ಮಾಡಿದ್ಯಾ, ಆಕ್ಸಿಜನ್ ಲೂಸ್ ಮಾಡ್ಕೊಂಡಿದ್ಯಾ? ಅಂದ್ರೆ ಇದೇನಿದು? ರಿಡಕ್ಷನ್. ಏನಾಗಿರುತ್ತೆ? ರಿಡಕ್ಷನ್. ಆಕ್ಸಿಜನ್ ಗೇನ್ ಮಾಡ್ಕೊಂಡವ್ರು ಯಾರೀಗ? ಹೈಡ್ರೋಜನ್. ಸೊ ಹೈಡ್ರೋಜನ್ ಏನಾಗುತ್ತೆ ಈಗ? ಆಕ್ಸಿಡೈಸ್ಡ್. ಏನಾಗುತ್ತೆ? ಎರಡೂ ರಿಯಾಕ್ಷನ್ಸ್ ಒಟ್ಟಿಗೆ ಆಗೋದನ್ನ ಏನಂತ ಕರಿತೀವಿ? ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅದೇ ತರ ಸಪೋಸ್ ಯು ಹ್ಯಾವ್ ಮ್ಯಾಂಗನೀಸ್ ಆಕ್ಸೈಡ್. ಯಾವುದು? ಮ್ಯಾಂಗನೀಸ್ ಆಕ್ಸೈಡ್ ವೆನ್ ರಿಯಾಕ್ಟ್ಸ್ ವಿತ್ HCl. ಯಾರದು? ಇದು ಬೇಸಿಕ್ ತಾನೆ. Base with whom? Acid should form what? Salt and water. It forms manganese chloride plus what? Water. ಜೊತೆಗೆ you also get one more chlorine. ಯಾರು ಸಿಗ್ತಾರೆ? Chlorine. ಇದು ರಿಯಾಕ್ಷನ್ ಫಾರ್ ವಾಟ್? ರಿಡಾಕ್ಸ್ ರಿಯಾಕ್ಷನ್ ವಿಚ್ ಇಸ್ ಗಿವನ್ ಇನ್ ಯೋರ್ ಬುಕ್. ಇಲ್ಲಿ ರೆಡ್ಯೂಸ್ ಆಗ್ತಿರೋದು ಯಾರು? ನೋಡಿದ ತಕ್ಷಣ ಹೇಳ್ಬೋದಾ? ಮ್ಯಾಂಗನೀಸ್ ಜೊತೆಗೆ ತಾನೆ ಆಕ್ಸಿಜನ್ ಇತ್ತು. ಸೊ ಮ್ಯಾಂಗನೀಸ್ ಆಕ್ಸಿಜನ್ ಬಿಟ್ಕೊಡ್ತಾ ಇದೆ ತಾನೆ, ಅಂದ್ರೆ ಇದೇನಾಗ್ತಿದೆ? ರಿಡಕ್ಷನ್. ಆಕ್ಸಿಡೈಸ್ ಆಗ್ತಿರೋದು ಯಾರು ಇಲ್ಲಿ? ಆಕ್ಸಿಡೈಸ್ ಆಗ್ತಿರೋದು ಯಾರು? ಕ್ಲೋರಿನ್. ಯಾರು? ಕ್ಲೋರಿನ್. ಸೊ ನೆನ್ಪಿಟ್ಕೊಡಿರಿ, ಮಿಸ್ ಮಾಡಬೇಡಿ. ಇದು ಆಕ್ಸಿಡೈಸ್ಡ್. ಹಾರ್ಡ್ಲಿ 5% ಏನಾಗಿರ್ಬೋದು? ಸ್ಕಿಪ್ ಆಗಿರ್ಬೋದು ಅಲ್ವಾ? ಸೊ ಇವಾಗ ನಿಮಗೆ ಇನ್ನೂ ಬೇಕಂದ್ರೆ ನೋಡಿ, ಇದು ಕಾಪರ್. ದಿಸ್ ಇಸ್ ರೆಡಿಶ್ ಬ್ರೌನ್. ಏನಿರುತ್ತೆ? ರೆಡಿಶ್ ಬ್ರೌನ್. ಯಾವಾಗ ಇದನ್ನು ಆಕ್ಸಿಜನಲ್ಲಿ ಹಾಕೊಂಡು ಹೀಟ್ ಮಾಡ್ತೀವಿ, ದಟ್ ಬಿಕಮ್ಸ್ ಕಾಪರ್ ಆಕ್ಸೈಡ್. ಇದೇನಾಗುತ್ತೆ ಈಗ? ಬ್ಲ್ಯಾಕ್. ಸೊ ಕ್ವಶನ್ ಏನು ಕೇಳ್ತಾರೆ? ಆ ರೆಡಿಶ್ ಬ್ರೌನ್ ಸಬ್ಸ್ಟೆನ್ಸ್ ಎಕ್ಸ್ ವೆನ್ ಹೀಟೆಡ್ ಇನ್ ವಾಟ್? Oxygen, it turns into substance Y. Identify the substance X and Y. X yaro? Copper. Y yaro? Copper oxide. What is the color of the substance Y? Black. What kind of reaction it is anta keltare? It is an oxidation. It is a combination also tane. It is oxidation. It is combination. It is endothermic also. Why it is endothermic? Because you are giving what? Heat. Clear? ಇವಾಗ ಇದೇ ಕಾಪರ್ ಆಕ್ಸೈಡ್ ನ ಮತ್ತೆ ಹೀಟ್ ಮಾಡಿ, ಬಟ್ ಇನ್ ಪ್ರೆಸೆನ್ಸ್ ಆಫ್ ವಾಟ್? ಹೈಡ್ರೋಜನ್. ಇಲ್ಲಿಂದ ಬರ್ದಿರೋದು ಇದನ್ನ ಅಬ್ಸರ್ವ್ ಮಾಡಿ. ಸೇಮ್ ಥಿಂಗ್. ಮತ್ತೆ ಯಾರು ಬರ್ತಾರೆ ಇಲ್ಲಿ? ಕಾಪರ್ ಪ್ಲಸ್ ವಾಟ್? ಈ ರಿಯಾಕ್ಷನ್ ತಾನೆ ಇದು? ಈ ರಿಯಾಕ್ಷನ್. ಸೊ ಒಂದೇ ಲೈನಲ್ಲಾದರೂ ಕೊಡಲಿ, ಸ್ಪ್ಲಿಟ್ ಮಾಡಾದರೂ ಕೊಡಲಿ. ಇವಾಗ ನಿಮ್ಗೆ ಯಾವ್ದು ಗೊತ್ತಿಲ್ಲ ಅದನ್ನ ಒಂದು ಸ್ವಲ್ಪ ಮಾಡ್ಕೊಬೇಕು. ಬ್ಯಾಲೆನ್ಸಿಂಗ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಏನು ಕಲ್ತ್ಕೊಬೇಕು? ಬ್ಯಾಲೆನ್ಸಿಂಗ್ ಕಲ್ತ್ಕೊಬೇಕು. ಕ್ಲಿಯರಾ? ಸೊ ವಿತ್ ದಟ್ ವಿ ಕಂಪ್ಲೀಟ್ ವಾಟ್? ಯಾರು? ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್. ನಾಳೆ ಯಾವುದು? ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಇನ್ನೊಂದು ಯಾವುದು? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನೋಡಿ, ಕ್ಲಾಸಿಗೆ ಬರೋಕ್ಕೆ ಮುಂಚೆ ನೀವೇನಾದರೂ ಓದ್ಕೊಂಡು ಬಂದಿದ್ದಿದ್ರೆ ನಿಮಗೆ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ. ಓಕೆ, ಏನೋ ಹೇಳ್ತಿರೋ. ಇಲ್ಲ ಅಂತಂದರೆ ಇಟ್ಸ್ ಸಮಥಿಂಗ್ ಲೈಕ್ ದ ಡೇ ಒನ್ ಯು ಎಂಟರ್ಡ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ ಯು ಸ್ಟಾರ್ಟೆಡ್ ಲಿಸ್ನಿಂಗ್ ಟು ವಾಟ್? ಆಲ್ ದಿಸ್ ಸೇಮ್. ಮತ್ತೆ ಬ್ಲ್ಯಾಂಕ್ ಆಗೇ ಇರ್ತೀರಾ, ಏನೂ ಅರ್ಥ ಆಗಲ್ಲ. ಸೊ ಒಂದ್ಸಲ ರಿವಿಷನ್ ಮಾಡ್ಕೊಂಬಂದರೆ ನಿಮಗೆ ಇಟ್ಸ್ ಲೈಕ್ ಒಂದು ಕ್ಲಾರಿಟಿ ಸಿಗುತ್ತೆ. ಎರಡನೇದು ಇನ್ನೂ ಡೆಪ್ತ್ ಆಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಬಂದ ಪುಟ ಹೋದ ಪುಟ ಅಂದರೆ ಇಟ್ಸ್ ಅಗೇನ್ ವೇಸ್ಟ್ ಆಫ್ ವಾಟ್ ಟೈಮ್. ಅದಕ್ಕೆ ನಿಮಗೆ ನಾನು ಏನು ಮುಗಿಸ್ಕೊಳ್ಳಿ ಅಂದಿದ್ದು? ಸಿಲೆಬಸ್. ಇವಾಗ ನಾನು ನಿಮಗೆ ನ್ಯೂಮರಿಕಲ್ಸ್ ಕಂಪ್ಲೀಟ್ ಆಗಿದೆಯಾ? ಎಸ್ ಆರ್ ನೋ? ನ್ಯೂಮರಿಕಲ್ಸ್ ಕಂಪ್ಲೀಟ್ ಆಯಿತಾ? ಈಗ ಚಾಪ್ಟರ್ ವೈಸ್
ಈಕ್ವೇಷನ್ಸ್ ಮಾಡ್ತಾ ಇದ್ದೀವ. ಇನ್ನು ಐ ಹೋಪ್ ಅಷ್ಟೇ ಅಲ್ವಾ, PYQ ಕಂಪ್ಲೀಟ್ ಆಗಿದೆಯಾ? ಈಗ ನೀವು ಎನಿವೇಸ್ ಅಷ್ಟೇ ಆಫ್ ಮಾಡ್ಬೋದು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಯಾವುದು?